ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಸ್ಪಂದನಾ ಸೋಮಣ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಸ್ಪಂದನಾ. ಹಾಯ್, ನಮಸ್ತೆ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ. ಹೇಗಿತ್ತು ಬಿಗ್ ಬಾಸ್? ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಸಖತ್ತಾಗಿತ್ತು. ಐ ಆಲ್ರೆಡಿ ಮಿಸ್ ಅಲ್ಲಿರೋದನ್ನ. ನಾನು ಡೋರಿನ ಹೊರಗೆ ಬಂದ ತಕ್ಷಣ ಐ ಥಿಂಕ್ ನಾನು ಮಿಸ್ ಮಾಡ್ಕೊಳಕ್ ಶುರು ಮಾಡಿದೆ. ಲೈಕ್ ಅಯ್ಯೋ, ಇನ್ 99 days ಇನ್ 2 weeks ಇತ್ತು ಅಂತ. ಬಟ್ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ಆಗ ಬಂದಾಗಿಂದ ನೋಡ್ತಾ ಇದ್ದೀನಿ ಸ್ಪಂದನ್ ಅವ್ರು ಯಾಕೋ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದಾರ ಅಂತ. ಅಂದ್ರೆ ಮನೆಯಿಂದ ಬಂದಿದ್ದೇನಾದ್ರು ತುಂಬಾ ಬೇಜಾರಿದೆಯಾ? ಹೇಗೆ? ತುಂಬಾ ಬೇಜಾರಿದೆ, ಆಕ್ಚುಲಿ ತುಂಬಾ ಬೇಜಾರಿದೆ. ಅಂದ್ರೆ ಸೋ ಕ್ಲೋಸ್ ಎಟ್ ಸೋ ಫಾರ್ ತರ ಆಗೋಯ್ತು. ಸೊ ಅದಕ್ಕೆ ತುಂಬ ಬೇಜಾರಿದೆ. ಬಟ್ ಆಲ್ಸೋ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆಪರ್ಚುನಿಟಿಗಾಗಿರಲಿ, ಇಷ್ಟು ದಿನ ಇದ್ದಿದ್ದಕ್ಕಾಗಿರಲಿ, ಐ ಆಮ್ ಹ್ಯಾಪಿ ಆ್ಯಂಡ್ ಓವರ್ವೆಲ್ಮ್ಡ್. ಓಕೆ, ಮನೆಯಲ್ಲಿ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿ ಡ್ರೆಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಮನೆಯಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ರು ಯಾವಾಗಲೂ. ಏನು ಅಂತಂದರೆ, ಸ್ಪಂದನ ಏನು ಮಾಡಲ್ಲ ಆದರೂ ಇಷ್ಟು ದಿನ ಉಳ್ಕೊಂಡಿದ್ದಾರೆ, ಸ್ಪಂದನ ಏನು ಮಾಡಲ್ಲ ಆದರೂ ಇಷ್ಟು ದಿನ ಉಳ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇಷ್ಟು ದಿನ ಉಳ್ಕೊಳ್ಳೋದು ಅಷ್ಟು ಈಸಿನೂ ಅಲ್ಲ. ಬಟ್ ಮನೆಯವರೆಲ್ಲ ಅದನ್ನು ಹೇಳುವಾಗ ಹೇಗೆ ತಗೋತಿದ್ರಿ ನೀವು ಅಂತ? ಬೇಜಾರಾಗ್ತಿತ್ತು. ಆ್ಯಂಡ್ ಬಿಕಾಸ್ ನಮ್ಗೆ ಯಾರು ಅಲ್ಲಿ ಎಲ್ಲ ಕಾಂಪಿಟೇಟರ್ಸ್ ಆಗಿರೋದ್ರಿಂದ ನಮ್ಮ ಒಳ್ಳೇದನ್ನು ಯಾರೂ ಹೇಳಲ್ಲ. ಅದಕ್ಕೆ ಯೂಸ್ ಟು ಆಗೋಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು. ಬಿಕಾಸ್ ಹೊರಗಡೆ ಅಟ್ಲೀಸ್ಟ್ ನನ್ನ ಜರ್ನಿಯಲ್ಲಿ, ಸೀರಿಯಲ್ ಜರ್ನಿಯಲ್ಲಿ ಕೂಡ ನಂಗೆ ಸೋಷಿಯಲ್ ಮೀಡಿಯಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಯಾಕಂದರೆ ನಂಗೆ ಪರ್ಸ್ನಲಿ ಯಾರೋ ಒಂಥರ ಹರ್ಟ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರು ಫ್ಯಾನು ಅಥವಾ ಫ್ಯಾನ್ ಎಡಿಟೋ ನಂಗೆ ತುಂಬ ಪುಷ್ ಮಾಡಿದೆ ನನ್ನ ಜರ್ನಿಲಿ. ಬಟ್ ಆ ಮನೇಲಿ ಅದನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಸ್ಟಾರ್ಟಿಂಗ್ ಕಷ್ಟ ಆಯಿತು. ದೆನ್ ಐ ಆಮ್ ಲೈಕ್ ಇಟ್ಸ್ ಓಕೆ, ಅದು ಒಂದು ಸ್ಟ್ರಾಟಜಿ ಅಷ್ಟೇ, ಅದು ಅವ್ರ ಸ್ಟ್ರಾಟಜಿ ನನ್ನ ಮೇಲೆ ಉಪಯೋಗಿಸ್ತಾ ಇದ್ದಾರೆ. ಬಟ್ ನಾನು ಹೆಂಗಿದ್ದೀನೋ ಹಾಗೆ ಇರ್ತೀನಿ. ನನ್ನ ಸ್ಟ್ರಾಟಜಿ ಏನಿದೆ ನಾನು ಅದನ್ನೇ ಮಾಡ್ತೀನಿ ಅಂತಲೇ ಇದ್ದಿದ್ದು. ಇಟ್ ಟುಕ್ ಸಮ್ ಟೈಮ್, ಬಟ್ ಐ ಥಿಂಕ್ ನಾನು ಸ್ಟ್ರಾಂಗರ್ ಆಗ್ತಾ ಹೋದೆ. ಅದು ಕೇಳ್ತಾನೆ ನಾನು ಸ್ಟ್ರಾಂಗ್ ಆಗಿದ್ದು ಅನಿಸುತ್ತೆ. ಓಕೆ, ನೀವು ಲಾಸ್ಟ್ ವೀಕು ಮಾಳು ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ನಮ್ಮ ಇಂಟರ್ವ್ಯೂನಲ್ಲೇ ಹೇಳ್ತಾ ಇದ್ರು, ನಾನು ಸ್ಪಂದನಾಗಿಂತ ಸ್ಟ್ರಾಂಗ್ ಇದ್ದೆ ಆ್ಯಂಡ್ ಸ್ಪಂದನಾಗಿಂತನೂ ನನಗೆ ಜಾಸ್ತಿ ಓಟ್ ಬಂದಿದೆ, ಬಟ್ ನಾನು ಎಲಿಮಿನೇಟ್ ಆಗಿಬಿಟ್ಟೆ ಅಂತ ಅಂದರು. ಆ್ಯಂಡ್ ನೀವು ಅವರು ಒಳಗಡೆ ಜಂಟಿಯಾಗಿ ಇದ್ದವರು 2 ವಾರ ಒಟ್ಟಿಗೆ ಇರ್ತೀರಿ. ಬಟ್ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಅದೊಂದು ಗ್ಯಾಪ್ ಬರುತ್ತೆ. ಬಿಕಾಸ್ ನಿಮ್ಮ ಕಂಫರ್ಟ್ ಝೋನಲ್ಲಿ ನೀವು ಇರ್ತೀರಿ, ಅವ್ರ ಕಂಫರ್ಟ್ ಝೋನಲ್ಲಿ ಅವ್ರು ಇರ್ತಾರೆ. ಬಟ್ ಮಾಳು ಹೇಳಿದ ಮಾತನ್ನ ಯಾವ ರೀತಿ ತಗೊಂತೀರಾ ನೀವು ಅಂತ? ಯಾಕಂದರೆ ಸ್ಪಂದನಾಗಿಂತ ನನಗೆ ಜಾಸ್ತಿ ಓಟ್ ಬಂತು, ಆದರೂ ನಾನು ಎಲಿಮಿನೇಟ್ ಆದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇನಿಷಿಯಲಿ ಹೌದು, ಮಾಳು ನಂಗೆ ಅವರು, ನಾನು ಎಷ್ಟೊಂದ್ಸಲಿ ಮನೇಲೂ ಅನ್ಕೊಂಡಿದ್ದೀನಿ. ಅಂದರೆ ಅವ್ರು ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೆ. ಅಂದರೆ ಹೀ ಈಸ್ ಅ ವೆರಿ ಗುಡ್ ಪರ್ಸನ್, ಹಾರ್ಟ್ಫುಲಿ ಕೂಡ. ಅವ್ರು ಎಲ್ಲರ ಕೆಲಸನೂ ಮಾಡೋಕೆ ಹೋಗೋರು. ನಾನೇ ಎಷ್ಟೊಂದ್ಸಲಿ ಹೇಳ್ತಿದ್ದೆ, ಮಾಡೋಣ ನಾವು ಇಲ್ಲಿಗೆ ಬಂದಿರೋದು ಅದಕ್ಕಲ್ಲ, ಡಿವೈಡ್ ಮಾಡ್ತಿರೋದೇ ಒಂದು ಕಾರಣಕ್ಕೆ. ಅಥವಾ ಇನಿಷಿಯಲಿ ಆ ಥರ ತುಂಬ ಹೇಳ್ತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಕೆಲವು ಸತಿ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ. ಅದವರು ಹೆಂಗೆ ತಗೊಂಡ್ರೋ ಏನೋ ನನಗಷ್ಟು ಗೊತ್ತಾಗಲಿಲ್ಲ. ಬಟ್ ಇನಿಷಿಯಲಿ ಹೌದು, ಅವ್ರಿಗೆ ನನಗಿಂತ ಫಾಲೋವರ್ಸ್ ಜಾಸ್ತಿ ಇದ್ದರು ಅಂತ ನನಗೆ ಗೊತ್ತಾಗ್ತಿತ್ತು. ಆ್ಯಂಡ್ ನನಗಿಂತ ಸ್ಟ್ರಾಂಗ್ ಅಂದರೆ ಟಾಸ್ಕಲ್ಲಿದ್ದರು. ಬಟ್ ಅವ್ರ ವ್ಯಕ್ತಿತ್ವನೂ ಒಳ್ಳೇದಿತ್ತು. ಪ್ರಾಬಬ್ಲಿ ಅವರು ಇನ್ನೂ ವೋಕಲ್ ಆಗಿದ್ದಿದ್ರೆ ನನಗಿಂತ ಸ್ಟ್ರಾಂಗ್ ಅಂತ ಅನಿಸ್ತಿದ್ರು ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಅವ್ರ ಒಪಿನಿಯನ್ ಆಗಿರೋದ್ರಿಂದ ಹೊರಗಡೆ ಬಂದು ಇಟ್ ಇಸ್ ಓಕೆ ಅನಿಸುತ್ತೆ. ನಾನು ಇಂಟರ್ವ್ಯೂ ನೋಡಿಲ್ಲ, ನೌ ಐ ವಾಂಟ್ ಟು ಸಿ. ಬಟ್ ಐ ಥಿಂಕ್ ಇಟ್ಸ್ ಫೈನ್. ಯಾಕಂದ್ರೆ ಧನುಷ್ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀವು ಅಥವಾ ಮಾಳು ಅಂತ ಬಂದಾಗ ಮಾಳು ಎಲ್ಲೂ ಸ್ಟ್ಯಾಂಡ್ ತಗೊಂಡಿರೋದು ನಾನು ನೋಡಿಲ್ಲ, ಆದ್ರೆ ಸ್ಪಂದನ ಸ್ಟ್ಯಾಂಡ್ ತಗೊಂಡಿರೋದು ನಾನು ನೋಡಿದ್ದೀನಿ ಅಂತೇಳಿ. ಇದು ಮಾಳು ಅವ್ರಿಗೆ ಅರ್ಥ ಆಗ್ಲಿಲ್ವಾ ಅಂತ? ಅಂದರೆ ಸ್ಟ್ಯಾಂಡ್ ತಗೊಳ್ಳೋದು, ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಅವ್ರು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಕೋತಾರೆ. ಹೇರ್ ಕಟ್ ಮಾಡಿಸ್ಕೊಂಡಾಗ ಕ್ಯಾಪ್ಟನ್ಸಿ ಓಟಕ್ಕೆ ಯಾರು ಹೋಗಬೇಕು ಅಂತ ಡಿಸೈಡ್ ಮಾಡಬೇಕಾಗಿರುತ್ತೆ. ನಾನು ಅವ್ರ ಟೀಮಲ್ಲೇ ಇರ್ತೀನಿ. ಅವ್ರ ಟೀಮಲ್ಲಿ ಇದ್ದಾಗ ಅದನ್ನು ತುಂಬ ಒಳ್ಳೆತನ ಅಂತ ಹೇಳಬೇಕೋ ಗೊತ್ತಿಲ್ಲ ನನಗೆ. ಅವ್ರ ಹೆಸರನ್ನು ತಗೊಳ್ಳೋದೇ ಇಲ್ಲ. ನಾನು ಹೇಳ್ತೀನಿ, ನನಗೆ ನನ್ನ ಹೆಸರನ್ನು ತಗೊಳ್ಳಲ್ಲ. ಬಿಕಾಸ್ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ನಂಗೆ ದೊಡ್ಡದು ಅನಿಸುತ್ತೆ ಆ ವಾರ. ಸೊ ಮಾಳು ಅಣ್ಣಂಗೆ ನನ್ನ ವೋಟ್ ಮಾಳು ಅಣ್ಣಂಗೆ ಅಂತ ಹೇಳ್ತೀನಿ. ರಕ್ಷಿತಾ ಮೆಜಾರಿಟಿ ಯಾರು ಹೋಗ್ತಾರೆ ಓಕೆ ವಿತ್ ಇಟ್ ಅನ್ಸಿದ್ರೆ, ಮಾಳು ಅಣ್ಣ ಹೇಳಲ್ಲ ಅದನ್ನ. ಸೊ ಅಲ್ಲೆಲ್ಲೋ ಸ್ಟ್ಯಾಂಡ್ ತಗೊಂಡಿದ್ದೆ. ಅವ್ರಿಗೆ ಏನಾದ್ರು ಭಯ ಆಯ್ತಾ? ಯಾಕಂದ್ರೆ ಆಲ್ರೆಡಿ ಒಂದ್ಸಲಿ ಕ್ಯಾಪ್ಟನ್ ಆಗಿ ಕಳಪೆಗೆ ಹೋಗ್ಬಿಟ್ಟಿದ್ರು ಅವರು. ಅಂಡ್ ಅವ್ರು ತಗೊಂಡಿದ್ ಒಂದಷ್ಟು ಡಿಸಿಷನ್ ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬಿಟ್ಟಿತ್ತು. ಅದು ಆಕ್ಚುಲಿ ವೀಕೆಂಡ್ ಅಲ್ಲಿ ನೀವು ಹೇಳಿದ ಪಾಯಿಂಟ್ ಡಿಸ್ಕಷನ್ ಆಗುತ್ತೆ. ನಂಗೆ ಅವಾಗ ಮೇ ಬಿ ಅಂತ ಅನ್ಸಿದ್ದುಂಟು. ಬಟ್ ಆ ಟೈಮಲ್ಲಿ ಪ್ರಾಬಬ್ಲಿ ಅವರು ಅಂದ್ರೆ ಹಿ ವಾಸ್ ಸೋ ಗುಡ್. ಯಾರು ನಾನು ಮಾಡಿರೋದು ನೋಡಿದಾರಲ್ಲ ನಮ್ಮ ಟೀಮಲ್ಲಿ ಅಷ್ಟು ಜನ, ಎಲ್ಲರೂ ನನ್ನ ಹೆಸರು ತಗೋತಾರೆ ಅಂತ ಹೇಳಿದ್ರು. ಆ ವಿಷಯನ ಅವ್ರ ಹತ್ರ ಆಮೇಲೆ ಡಿಸ್ಕಸ್ ಮಾಡ್ತೀನಿ ನಾನು.
ಯಾರು ಹೇಳಲ್ಲ ಮಾಡೋಣ, ಎಲ್ಲರೂ ಕಾಂಪಿಟೇಷನ್ಗೆ ಬಂದ್ರೆ ಅದು ನಮ್ಮ ಹೆಸರು ಒಂದ್ಸಲಿನೂ ನಾವು ತಗೋಬೇಕು ಅಂತ. ಸೊ ಆ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ಅದೇ ಒಳ್ಳೆತನ, ಅತಿ ಒಳ್ಳೆತನ ಆಗೋಯ್ತಾ ಅಂತ ಅನ್ಸೋದುಂಟು. ಓಕೆ, ಮನೆಯಲ್ಲಿ ಎಲ್ಲರೂ ಪ್ರತಿ ಸತಿ ಹೊರಗೆ ಯಾರೋ ಹೋಗ್ಬೇಕು ಅಂತ ಕೇಳಿದಾಗ ನೀವೇನಾದರೂ ನಾಮಿನೇಷನಲ್ಲಿ ಇದ್ರಿ ಅಂತಂದರೆ ನಿಮ್ಮ ಹೆಸರು ತಗೊತಾರೆ. ಹೊರಗಡೆನೂ ಒಂದು ಮಾತಿತ್ತು, ಏನು ಅಂತಂದರೆ ಈ ವಾರ ಸ್ಪಂದನ ಬರ್ಬೋದು ಅಂತ ಬಹುಶಃ ಒಂದು 4-5 ವಾರದಿಂದನೇ ಹೇಳ್ತಾ ಇದ್ರು. ಬಟ್ ಅಭಿಷೇಕ್ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದರು, ಇವಾಗ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ನಾವೇನು ಒಲಿಂಪಿಕ್ಸಲ್ಲಿ ಆಡ್ಕೊಂಡು ಬಂದಿರೋರಲ್ಲ, ನಮ್ಗೆ ಎಷ್ಟು ಸಾಧ್ಯನೋ ನಾವು ಅಷ್ಟೇ ಆಡ್ತೀವಿ. ಈವನ್ ಸ್ಪಂದನ ಕೂಡ ಅಷ್ಟೇ ಆಡ್ತಾ ಇರೋದು ಅಂತ. ಆದರೆ ಇಷ್ಟೆಲ್ಲ ಅಂದರೆ ಇವಾಗ ಅಭಿಷೇಕ್ ಮಾತನ್ನ ಹೊರಗೆ ತೆಗೆದಿಟ್ರು, ಯಾಕಂದರೆ ಅವ್ರು ನಿಮ್ಮ ಫ್ರೆಂಡು, ಈ ಮನೆ ಹೊರಗಡೆ ಹೇಳ್ತಿದ್ದವರು, ಒಳಗಡೆ ಹೇಳ್ತಿದ್ದವರು, ಇದೆಲ್ಲವನ್ನು ಮೀರಿ ಸ್ಪಂದನ ಯಾವ ಕಾರಣಕ್ಕೆ ಸೇವ್ ಆಗ್ತಿದ್ರು ಅಂತ ಅನ್ಸುತ್ತೆ ನಿಮಗೆ? ನನಗೆ ಒಳಗಡೆ ನಾನು ಅನ್ಕೋತಾ ಇದ್ದು ನಾನು ಎಲ್ಲದಕ್ಕೂ ಸೂಕ್ತ ಕಾರಣಗಳು ಕೊಡ್ತಿದ್ದೆ ಅಂತ ಅನ್ಸುತ್ತೆ. ಆ್ಯಂಡ್ ನಾನು ಬಿಗ್ ಬಾಸ್ ಅನ್ನು ನೋಡಿದ್ದು ಕೂಡ ನಮ್ಮ ವ್ಯಕ್ತಿತ್ವ ಅಂತ ಏನು ಹೇಳ್ತೀವಿ, ಆ ವ್ಯಕ್ತಿತ್ವ ಕಾಣಿಸೋದೇ ನಾವು ಕೊಡೋ ಕಾರಣದಲ್ಲಿ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ನಂಗೆ ಹೊರಗಡೆ ಅಫ್ಕೋರ್ಸ್ ಮನೇಲಿ ಫಿಸಿಕಲ್ ಟಾಸ್ಕ್ ಆಡೋವಾಗ ನಾನು ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ಅಂತ ಅನಿಸ್ತಿತ್ತು. ಬಟ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಯಾವ ಟಾಸ್ಕಲ್ಲಿ ನಾನು ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೆ ಅಂತ. ಬಟ್ ಫಿಸಿಯೋಲಾಜಿಕಲಿ ನಾನು ಹೆಂಗಿದ್ದೀನಿ ಅದ್ರ ಪ್ರಕಾರ ನಾನು 100% ನಾನು ಶಕ್ತಿ ಮೀರೇ ಆಡಿದ್ದೀನಿ. ಸೊ ಸೂಕ್ತ ಕಾರಣಗಳು ನಾನು ಕೊಡ್ತಿದ್ದೆ ಅಂತ ನನಗನ್ಸ್ತಿತ್ತು. ಅದರಲ್ಲಿ ನಾವು ಯಾರು ಅಂತ ಬಿಕಾಸ್ ನಾನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ತಿದ್ದು ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ, ಕಳಪೆ ಆಗಲಿ, ಉತ್ತಮ ಆಗಲಿ, ಒಂದು ಚಟುವಟಿಕೆ ಆಗಲಿ, ಅವಾಗ ಯಾರಿಗೆ ಏನು ಕಾರಣ ಕೊಡ್ತಿದ್ರು ಅನ್ನೋದ್ರಲ್ಲಿ ನನಗೆ ಅವ್ರ ವ್ಯಕ್ತಿತ್ವ ಅರ್ಥ ಆಗ್ತಿತ್ತು. ಸೊ ಪ್ರಾಬಬ್ಲಿ ನಾನು ಸೂಕ್ತ ಕಾರಣಗಳು ಕೊಡ್ತಿದ್ದೆ. ಮೋಸ್ಟ್ ಆಫ್ ದ ಟೈಮ್ ಅದು ಹೊರಗಡೆ ನಾನು ಯಾರು ಅಂತ ಗೊತ್ತಾಗಿದೆ ಅಂತ ಅನಿಸ್ತಿತ್ತು. ಬಹುಶಃ ನಿಮ್ಮಷ್ಟು ಟಾಸ್ಕ್ ಬುಕ್ನ ಓದಿರೋರು ಇಷ್ಟು ಸೀಸನಲ್ಲಿ ಯಾರು ಇರಲಿಲ್ಲ ಅನ್ಸುತ್ತೆ. ಇಷ್ಟು ಸೀಸನ್ ಅಲ್ಲಿ ಕನ್ನಡ ಓದಕ್ ಬರ್ದೇ ಇರೋ ಕಂಟೆಸ್ಟೆಂಟ್ಸ್ ಇಷ್ಟೊಂದ್ ಜನ ಇರ್ಲಿಲ್ಲ ಅನ್ಸುತ್ತೆ. ಹೌದಾ? ತುಂಬಾ ಜನಕ್ಕೆ ಓದಕ್ ಬರಲ್ಲ ಒಳಗೆ? ತುಂಬಾ ಜನಕ್ಕೆ ಓದಕ್ ಬರ್ತಿರ್ಲಿಲ್ಲ, ಅಂದ್ರೆ ಓದ್ತಿರ್ಲಿಲ್ಲ. ಅವರು ಇನಿಷಿಯಲಿ ಹೆಸರಾಕಿ ಕಳಿಸ್ತಿರ್ಲಿಲ್ಲ, ಆಮೇಲೆ ಹೆಸರಾಕಿ ಕಳಿಸ್ತಿದ್ರು. ಎಷ್ಟು ಪರ್ಟಿಕ್ಯುಲರ್ ಆಗ್ಬಿಟ್ಟಿದ್ದಾರೆ. ಸ್ಪಂದನ, ಕಾವ್ಯ, ಅಶ್ವಿನಿ ಮ್ಯಾಮ್ ಒಬ್ರು ಓದ್ತಿದ್ರು, ಜಾನ್ವಿ ಇದ್ದಾಗ ಜಾನ್ವಿ ಓದ್ತಿದ್ರು, ಧ್ರುವ ಅಂತ ಓದ್ತಿದ್ರು ಅಷ್ಟೇ. ಸೊ ಹಂಗಾಗಿ ಸ್ಪಂದನ ಹೆಸರು ಹೆಚ್ಚು ಬರ್ತಿತ್ತು. ಓಕೆ, ನಿಮಗೆ ಕಾಲೇಟಾದಾಗ ನಿಮ್ ತಾಯಿ ಅದನ್ನ ಬಹಳ ಸರಿ ಹೇಳಿದ್ರು. ಅಂದ್ರೆ ನಿನ್ನೆ ವೀಕೆಂಡ್ ಎಪಿಸೋಡ್ ಅಲ್ಲೂ ಹೇಳಿದ್ರು, ಆಮೇಲೆ ಮನೆ ಒಳಗಡೆ ಬಂದಾಗೂ ಹೇಳಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮನೆಯವರು ಅಂತ ಹೇಳಿ. ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅಂತ? ಅದು ಆಕ್ಚುಲಿ ಏನಾಗಿತ್ತು ಅಂದ್ರೆ, ನನ್ನ ಕಾಲಕ್ಕೆ ಕಟ್ಟಿರ್ತಾರೆ, ನನ್ನ ಬಾಲ್ ಆ ವೀಕ್ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಈ ಫಿಸಿಕಲ್ ಟಾಸ್ಕ್ ಅನ್ನೋದು ಏನಿದೆ, ಟಾಸ್ಕಲ್ಲಿ ನಾನು ಪ್ರೂವ್ ಮಾಡಬೇಕು, ಅದು ಒಂದು ಯಾಕೆ ಬರ್ತಿದೆ ನನಗೆ, ಐ ಹ್ಯಾವ್ ಟು ಟೇಕ್ ಇಟ್ ಔಟ್ ಅಂತ. ಅದೇ ಟೈಮಿಗೆ ನಮ್ಗೆ ಈ ವಾರ ಜೋಡಿನ ಆರಿಸ್ಕೊಳ್ಳೋದಿರುತ್ತೆ. ಅಭಿ ನನ್ನ ಪ್ರಕಾರ ಅವ್ನು ಟಾಸ್ಕ್ ಚೆನ್ನಾಗಿ ಆಡ್ತಾನೆ ಆ್ಯಂಡ್ ಹೀಸ್ ಕಾಮ್, ಸೊ ನನಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅಭಿನೇ ಚಾಯ್ಸ್ ಮಾಡ್ತೀನಿ. ಕಾಲಕ್ಕೆ ಕಟ್ಟಿದ ದಾರದಲ್ಲಿ ಏನಾಗ್ಬಿಡುತ್ತೆ, ಅವ್ನು ಈ ಕಡೆ ಹೋಗ್ತಾನೆ, ನಾನ್ ಮಧ್ಯನೇ ಇರ್ತೀನಿ, ನನ್ ಕಾಲ್ ಎಳೆದು ಬಿಡುತ್ತೆ. ಅದ್ರ ಮೇಲೆ ರಜತ್ ಮತ್ತೆ ರಘು ಸರ್ ಇಬ್ರು ಇರ್ತಾರೆ. ಸೊ ಅದು ತುಂಬಾ 200 ಕಿಲೋಸ್ ಅಷ್ಟೊಂದಿಲ್ಲ, ಬಟ್ ಆ ಮೂಮೆಂಟ್ ನನ್ಗೆ ವಾಪಸ್ ಬಾಲ್ ಕೂಡ ತಗೊಂಡೋಗಿ ನನ್ನ ಪೊಸಿಷನ್ಗೆ ಹೋಗ್ತೀನಿ. ಆ ಟಾಸ್ಕ್ ಆಡೋ ಬರೋದ್ರಲ್ಲಿ ನನಗೆ ಆಕ್ಚುಲಿ ಗೊತ್ತೇ ಆಗಲ್ಲ ನಂಗೇನೋ ಆಗಿದೆ ಅಂತ. ಆಮೇಲೆ ಎಲ್ಲ ಕಾಮ್ ಡೌನ್ ಆದ ತಕ್ಷಣ ಒಂಥರ ಸಿವಿಯರ್ ಪೇನ್ ಆಗೋಗುತ್ತೆ ನನಗೆ. ಸೊ ಇಮಿಡಿಯೇಟ್ಲಿ ನಂಗೆ ಕನ್ಫ್ಯೂಷನ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಓಕೆ ಲೆಟ್ ಅಸ್ ಸಿ ಅಂದ್ಬಿಟ್ಟು ಪೇನ್ ಕಿಲ್ಲರ್ ಏನೋ ಕೊಡ್ತಾರೆ. ಆಮೇಲೆ ಕರ್ಕೊಂಬಂದು ರೂಮಿಗೆ ಕರ್ಕೊಂಡ್ಬರ್ತಾರೆ. ಬಟ್ ಡಬಲ್ ಚೆಕ್ ಮಾಡಕ್ಕೆ ಏನಾರು ಆಗಿದ್ಯೋ ಏನೋ ಅಂದ್ಬಿಟ್ಟು ಒಂದು ಎಕ್ಸ್ರೇನೂ ಆಗುತ್ತೆ. ಬಟ್ ಎಕ್ಸ್ರೇ ಮಾಡಿದಾಗ ಏನು ಬೋನಿಗೆಲ್ಲ ಏನೂ ಆಗಿಲ್ಲ, ಅದು ಕಂಪ್ರೆಷನ್ ಜಾಸ್ತಿ ಆಗಿದೆ ಪ್ರೆಷರ್ಗೆ, ಅದಕ್ಕೆ ನಿಮ್ಗೆಲ್ಲ ಫುಲ್ ರೆಡ್ ಆಗಿ ಆ ಥರ ಆಗಿದೆ ಅಂತ ಹೇಳಿ ಇದಾಗ್ತಾರೆ. ಆ ಟೈಮಲ್ಲಿ ನನಗೆ ಫಸ್ಟ್ 2 days ಆ ಬ್ರೇಸಸ್ ಏನು ಕೊಟ್ಟಿದ್ರು ಅದು ಹಾಕಿದಾಗ ನಂಗೆ ಏನೂ ಮಾಡ್ಕೊಳಕ್ ಆಗ್ತಿಲ್ಲ. ಲೈಕ್ ನನ್ನ ಪರ್ಸ್ನಲ್ ಕೆಲಸಗಳು ಮಾಡ್ಕೊಳಕ್ ತುಂಬ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ. ಆ್ಯಕ್ಚುಲಿ ಮನೆಯವ್ರು ಎಲ್ಲರೂ, ಇನ್ಫ್ಯಾಕ್ಟ್ ಗಿಲ್ಲಿ ಕೂಡ ಅವನೇನು ಅವನ ಕೆಲಸನೇ ಮಾಡ್ಕೊಳಲ್ಲ ಅಂತ ಹೇಳ್ತೀವಿ ಮನೇಲಿ. ಅವನು ಕೂಡ ನನಗೆ ಏನಾರು ನೀರು ಬೇಕು ಅಂದರೆ ತಂದ್ಕೊಡೋದ್ರಿಂದ ಹಿಡಿದು ಎಲ್ಲರೂ ಲೈಕ್ ಚೆನ್ನಾಗಿ ನೋಡ್ಕೊಂಡ್ರು. ದೇ ಟುಕ್ ರಿಯಲಿ ಗುಡ್. ಓಕೆ, ಈ ಕ್ವಶನ್ ಯಾಕೆ ಕೇಳಿದೆ ನಾನು ಅಂತಂದ್ರೆ, ನಿಮಗೆ ಕಾಲೆಲ್ಲ ಸರಿ ಹೋಗುತ್ತೆ, ಆಮೇಲೆ ನೀವು ಕ್ಯಾಪ್ಟನ್ಸಿಗೆ ಬರ್ತೀರಿ. ರಕ್ಷಿತ ಒಂದು ಮಾತನ್ನ ಹೇಳ್ತಾರೆ ನಿಮ್ಗಲ್ಲಿ, ಅಂದ್ರೆ ನೀವು ಲಾಸ್ಟ್ ವೀಕ್ ಎಲ್ಲ ಕಾಲು ನೋವು ಅಂತ ಓಡಾಡ್ತಾ ಇದ್ರಿ, ಇವಾಗ ನೋಡಿದ್ರೆ ಹೀಲ್ಸ್ ಹಾಕೊಂಡು ಆರಾಮಾಗಿದ್ದೀರಾ ನೀವು ಅಂತ ಹೇಳಿ. ಅವಾಗ ಏನ್ ಅನ್ಸ್ತು ನಿಮಗೆ ಅಂತ? ಆಗ ನಂಗೆ ಒಂದು ಪಾಯಿಂಟ್ ಹೆಂಗೆಲ್ಲ ಯೋಚನೆ ಮಾಡ್ತಾರಲ್ವಾ ಅಂತ ಅನಿಸ್ತು. ಬಟ್ ನಾನು ಅವಳಿಗೆ ಆಮೇಲೂ ಹೇಳ್ತೀನಿ, ಅದನ್ನ ನಾನೊಂದು
ಹಾಫ್ ಡೇಗಿಂತ ಕಮ್ಮಿ ಹಾಕಿರ್ತೀನಿ. ಆಕ್ಚುಲಿ ಹೀಲ್ಸ್ ಹಾಕೊಳಕ್ ಫಸ್ಟ್ ಟ್ರೈ ಮಾಡ್ತೀನಿ ನಾನು, ಅದಾಗಲ್ಲ ನಂದು. ಆಮೇಲೆ ರಾಶಿಕನ್ ಹತ್ರ ಒಂದು ಬ್ಲಾಕ್ ಹೀಲ್ಸ್ ತರದ್ ವೆಡ್ಜಸ್ ತರ ಹಾಕೋತೀನಿ. ಅಂದ್ರೆ ನನ್ಗೆ ಏನಾಗ್ತಿತ್ತು ಅಂದ್ರೆ ವೀಕೆಂಡ್ ಅಲ್ಲೂ ರೆಡಿ ಆಗುವಾಗ್ಲೂ ಅಯ್ಯೋ ನಂಗೆ ರೆಡಿ ಆಗಕ್ ಆಗ್ತಿಲ್ಲ, ನಾನು ಏನು ಮಾಡ್ಕೊಳಕ್ ಆಗ್ತಿಲ್ಲ, ಬ್ರೇಸಸ್ ಆಲ್ ದ ಟೈಮ್, ಇಡೀ ವಾರ ನಂಗೆ ಡ್ರೆಸ್ ಅಪ್ ಆಗಕ್ ಆಗ್ತಿಲ್ಲ. ಅದೊಂಥರ ನಂಗೆ ತುಂಬಾ ಡಿಮೋಟಿವೇಟ್ ಆಗ್ತಿತ್ತು. ಬಿಕಾಸ್ ಎಲ್ಲರಿಗೂ ಮೇಕಪ್ ಆಗಿರ್ಲಿ, ಡ್ರೆಸ್ಸಿಂಗ್ ಅಪ್ ಆಗಿರ್ಲಿ, ಅದು ಅವ್ರು ಹೆಂಗಿದೆ ನನಗೆ ಗೊತ್ತಿಲ್ಲ, ನನಗೆ ಅದೊಂದು ಮೋಟಿವೇಶನ್ ತರಾನೇ ಇತ್ತು ಅಲ್ಲಿ ಒಳಗಡೆ. ನಾನು ರೆಡಿ ಆಗೋದಾಗಿರ್ಲಿ, ನನ್ನ ಬಟ್ಟೆಗಳು ಹಾಕೊಳ್ಳೋದಾಗಿರ್ಲಿ, ಸೊ ನಂಗೆ ತುಂಬಾ ಡಿಮೋಟಿವೇಟೆಡ್ ಫೀಲ್ ಆಗ್ತಿತ್ತು. ಸೊ ನೆಕ್ಸ್ಟ್ ವೀಕ್ ಐ ಲೈಕ್ ಇಲ್ಲ, ಐ ಹ್ಯಾವ್ ಟು ಟ್ರೈ ಅಂತ. ನಾನು ಬರೋ ಒಂದು ವಾರದ ಹಿಂದೆ ಕೂಡ ನಾನು ಪಾಯಿಂಟೆಡ್ ಹೀಲ್ಸ್ ಹಾಕಕ್ ತುಂಬಾ ಹೆದರ್ತಿದ್ದೆ. ಆ ಟ್ರಾಮಾ ತರ ಬಂದ್ಬಿಟ್ಟಿತ್ತು ನಂಗೆ, ಹೀಲ್ಸ್ ಹಾಕಿ ಏನಾದ್ರು ಆಗ್ಬಿಟ್ರೆ ಅಂತ. ಆ ಮೂಮೆಂಟ್ ಅಲ್ಲಿ ಲೈಕ್ ನಾನು ಅವಳು ನನ್ನ ನಾಟಕ ಅಂತೆಲ್ಲ ಹೇಳ್ಬೇಡ ಅಂತ ಅಲ್ಲೇ ಫುಲ್ ರೇಸ್ ಆಗ್ಬಿಡ್ತೀನಿ. ನಂಗೆ ಹೆಂಗಂದ್ರೆ ಇವಾಗ ನನ್ಗೂ ಅವಳಿಗೂ ಸುಮಾರು ಸಲ ನಾನು ಅವಳನ್ನ ನಾಮಿನೇಟ್ ಮಾಡಿದ್ದೀನಿ, ಅವಳು ನನ್ನ ನಾಮಿನೇಟ್ ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಕೂಡ ಅವಳು ನನ್ನ ನಾಮಿನೇಟ್ ಮಾಡಿದಾಗ ಲೈಕ್ ಐ ನೋ ರಕ್ಷಿತಾ ನನ್ನ ನಾಮಿನೇಟ್ ಮಾಡ್ತಾಳೆ ಅಂತ. ಬಟ್ ನನ್ಗೆ ಯಾವಾಗ ಅದು ಪರ್ಸ್ನಲ್ ಆಗಿ ಅವಳು ಮಾಳು ಅಣ್ಣ ವ್ಯಕ್ತಿತ್ವ ಕಂಪೇರ್ ಮಾಡಿ ಧನುಷಕ್ಕೆ ಕಾರಣ ಕೊಡುವಾಗ ನನ್ನ ಹೆಸರು ತಗೋತಾಳೆ, ಅದೊಂಥರ ಪರ್ಸ್ನಲ್ ಅಟ್ಯಾಕ್ ತರ ಫೀಲ್ ಆಗುತ್ತೆ. ಅಂಟಿಲ್ ಅದು ಪರ್ಸ್ನಲ್ ಆಗೋವರೆಗೂ ಐ ಆಮ್ ಓಕೆ ವಿತ್ ಇಟ್. ಸೊ ಆ ಪಾಯಿಂಟ್ ಅಲ್ಲಿ ಹಿಂಗ್ ಯಾರು ಯೋಚನೆ ಮಾಡ್ತಾರೆ ಅಂತ ಅನ್ಸ್ತು. ಓಕೆ, ವೀಕೆಂಡ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಏನು ಅಂತಂದ್ರೆ ಸುದೀಪ್ ಸರ್ ಹೇಳ್ತಾರೆ ಹೊರಗಡೆ ಕಾಮಿಡಿ ಆಗಿದೆ ಅದು ಅಂತ ಹೇಳಿ. ಮನೆ ಒಳಗಡೆ ಆಕ್ಚುಲಿ ಸ್ವಲ್ಪ ಸೀರಿಯಸ್ ಆಗಿರುತ್ತೆ. ಏನು ಅಂದ್ರೆ ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಜಗಳದ ವಿಡಿಯೋ. ಅಶ್ವಿನಿ ಅವ್ರ ಮನೆಯವರಿಗೆಲ್ಲ ಏನ್ ಹೇಳಿರ್ತಾರೆ, ನಾನು ಸಾಫ್ಟ್ ಆಗೇ ಮಾತಾಡಿದೆ ಬಟ್ ಗಿಲ್ಲಿ ತುಂಬಾ ರೂಡ್ ಆಗಿ ಮಾತಾಡ್ದೆ, ಹಾಗಾಗಿ ನಾನು ಜಗಳ ಮಾಡಿದೆ ಅಂತ. ಗಿಲ್ಲಿ ಏನ್ ಹೇಳ್ತಾರೆ, ಇಲ್ಲ ಅವ್ರು ನನ್ನ ಟ್ರಿಗರ್ ಮಾಡಿದ್ರು ಅದಕ್ಕೆ ನಾನು ಮಾತಾಡಿದೆ ಅಂತ. ಈಗ ನೀವು ಮನೇಲಿ ಕುತ್ಕೊಂಡು ನೋಡಿದವರು ಅದನ್ನ, ಅಂದ್ರೆ ಎರಡೂ ಕಡೆ ಸ್ಟೋರಿ ಕೇಳಿದೀರಾ, ಈಗ ವಿಡಿಯೋ ಕೂಡ ನೋಡಿದೀರಾ, ನಿಮಗೆ ಏನ್ ಅನ್ಸುತ್ತೆ ಅಲ್ಲಿ ಗಿಲ್ಲಿ ಅಶ್ವಿನಿನ ಟ್ರಿಗರ್ ಮಾಡಿದ್ರ ಅಥವಾ ಅಶ್ವಿನಿ ಗಿಲ್ಲಿನ ಟ್ರಿಗರ್ ಮಾಡಿದ್ರ? ಆಕ್ಚುಲಿ ಅಶ್ವಿನಿ ಮ್ಯಾಮ್ ನ ಏನೋ ಟ್ರಿಗರ್ ಮಾಡಿಲ್ಲ, ಬಟ್ ಅಶ್ವಿನಿ ಮ್ಯಾಮ್ ನಮ್ಗೆಲ್ಲ ಹೇಳಿದ್ರು. ಆ ವಾರ ಆ ದಿನ ಏನಾಯ್ತಂದ್ರೆ ನಂದು ಆ ಕಾರ್ ಎಲಿಮಿನೇಷನ್ ಇತ್ತು, ನಾನು ಫುಲ್ ಅದ್ರಲ್ಲಿ ಮುಳುಗೋಗಿದೆ, ಏನ್ ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗಿರಲ್ಲ. ಬಟ್ ಆಮೇಲೆ ಗಿಲ್ಲಿನೂ ಕೇಳ್ತೀನಿ ನಾನು ಏನು ಆಯ್ತು ಅಂತ, ಅವ್ನ್ ಎಕ್ಸಾಕ್ಟ್ ಡೈಲಾಗ್ ಸಮೇತ ಹೇಳ್ತಾನೆ, ನೀವೇನ್ ಕಬ್ಬಿನ ಗದ್ದೆಯಲ್ಲಿ ಇದ್ ಮಾಡಕ್ ಹೋಗಿದ್ರ ಅಂತ, ಇದೇ ಹೇಳ್ದೆ ಅಂತ. ಬಟ್ ಅವ್ರ ವರ್ಷನ್ ಅಲ್ಲಿ ನಾನು ಇಲ್ಲ, ನಾನು ಹಿಂಗೆ ಕೇಳ್ದೆ, ಸಾಫ್ಟ್ ಆಗಿ ಕೇಳ್ದೆ ಅಂತ. ಅವ್ರು ತುಂಬಾ ಅವ್ರು ಹೇಳೋದ್ರಲ್ಲಿ ನನಗೆ ಗೊತ್ತಾಗ್ತಿತ್ತು, ಬಿಕಾಸ್ ಅವ್ರನ್ನ ಅಷ್ಟ್ ದಿನ ನೋಡಿರೋದ್ರಿಂದ. ಅವ್ರು ನಾನು ಸಾಫ್ಟ್ ಆಗಿ ಹೇಳ್ದೆ ಸ್ಪಂದು ಅಂದ್ರೆ ಎಷ್ಟು ಸಾಫ್ಟ್ ಅಂತ ನನ್ನ ತಲೆಯಲ್ಲಿ ಗೊತ್ತಿತ್ತು. ಸೊ ಆ ವಿಡಿಯೋ ನೋಡಿದ್ಮೇಲೆ ಅವರೇ ಟ್ರಿಗರ್ ಮಾಡಿದ್ರು ಅಂತ ಅನ್ಸ್ತು. ಅವ್ರು ಹೇಳಿದ ತರ ಅಂತೂ ಇರ್ಲಿಲ್ಲ, ಲೈಕ್ ಅಶ್ವಿನಿ ಮ್ಯಾಮ್ ನಮ್ಗೆಲ್ಲರಿಗೂ ಕಂಟೆಸ್ಟೆಂಟ್ಸ್ ಹೇಳಿದ ತರ ಅಂತೂ ಹೇಳಲಿಲ್ಲ. ಸೊ ಅವರಿಬ್ರು ಮಧ್ಯೆ ಅದ್ ಒಬ್ರು ಹಚ್ಚಿದ್ರೆ ಇನ್ನೊಬ್ರು ಹತ್ಕೊಂಡ್ಬಿಡ್ತಿದ್ರು. ನಿಮ್ಗೆ ಏನಾದ್ರು ಅನ್ಸತ್ತಾ, ಅಂದ್ರೆ ಗಿಲ್ಲಿ ಬೇಕಂತಾನೆ ಅಶ್ವಿನಿನ ಟಾರ್ಗೆಟ್ ಮಾಡ್ತಾರೆ, ಫುಟೇಜ್ ತಗೊಂತಾರೆ ಅಂತ? ಯಾಕಂದ್ರೆ ಅಶ್ವಿನಿ ಅವರು ಪದೇ ಪದೇ ಮಾತು ಹೇಳ್ತಿರ್ತಾರೆ, ಗಿಲ್ಲಿ ಬೇಕಂತಾನೆ ನನ್ನ ಟಾರ್ಗೆಟ್ ಮಾಡೋದು, ಯಾಕಂದ್ರೆ ನನ್ ಜೊತೆ ಜಗಳ ಮಾಡ್ರೆ ಫುಟೇಜ್ ಸಿಗತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಹಂಗ ಅನ್ಸುತ್ತಾ ಗಿಲ್ಲಿ ಬೇಕಂತ ಮಾಡ್ತಾರೆ ಅಂತ? ನನಗೆ ಅನ್ಸಲ್ಲ, ಗಿಲ್ಲಿಗೆ ಫುಟೇಜ್ಗೋಸ್ಕರ ಏನೋ ಮಾಡ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಅವನು he knows what he is doing. ಅದನ್ನ ನಾನು ದೂರದಿಂದ ಅವರಿಬ್ರು ಜಗಳ ಆಡ್ಬೇಕಾದ್ರೆ ಎಷ್ಟೊಂದ್ಸಲಿ ನೋಡಿದ್ದೀನಿ. ಅವರಿಬ್ರು ಜಗಳ ಆದಲ್ಲಾಗಿರ್ಲಿ, ಅವ್ನು ಬೇರೆ ಯಾರ ಜೊತೆನೆ ಜಗಳ ಆಡ್ಬೇಕಾದ್ರು ಅವ್ನ್ ಪಾಯಿಂಟ್ ಇರುತ್ತೆ. ಅದನ್ನ ನಾನು ಥರ್ಡ್ ವೀಕ್ ಇಂದ ಅಬ್ಸರ್ವ್ ಮಾಡಿರ್ತೀನಿ. ಫಸ್ಟ್ ನನ್ ಇನಿಷಿಯಲಿ ಏನ್ ಅನ್ಕೋಕೆ ಕಾಮಿಡಿ ಮಾಡ್ತಿದ್ದಾನೆ ಆ ಥರ ಪರ್ಸ್ನಾಲಿಟಿ ಅಂತ ಅನ್ಕೊಂಡಿದ್ದೆ. ಥರ್ಡ್ ವೀಕಲ್ಲಿ ಒಂದು ರಿಪೋರ್ಟಿಂಗ್ ಇದು ಬರುತ್ತೆ, ಫೈನಲಿಸ್ಟ್ಗಳು ಸುದ್ದಿ ಅಣ್ಣ ಅಶ್ವಿನಿ ಸ್ಟಾರ್ಟಿಂಗ್ ಫಸ್ಟ್ ಫಿನಾಲೆಯಲ್ಲಿ ರಿಪೋರ್ಟರ್ಸ್ ತರ ಬರ್ತಾರೆ. ಇವನ್ ಕುತ್ಕೊಂಡು ಕಾರಣಗಳು ಕೊಡ್ತಾರೆ, ಉತ್ತರಗಳು ಕೊಡ್ತಾರೆ. ದ್ಯಾಟ್ ಡೇ ಇಂದ ಐಮ್ ಲೈಕ್ ನೋ, ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಅವನು ಮಾತಾಡೋದ್ರಲ್ಲಿ ತೂಕ ಇರುತ್ತೆ ಅಂತ ಅವತ್ತಿಂದ ನಂಗೆ ಗಿಲ್ಲಿ ಮೇಲೆ ಇಂಪ್ರೆಷನ್ ಚೇಂಜ್ ಆಗಿದ್ದು. ಸೊ ಯಾವತ್ತೂ ಅವನು ಅಶ್ವಿನಿ ಮ್ಯಾಮ್ ಇಂದ ಕಂಟೆಂಟ್ ತಗೋತಿದ್ದೇನೆ ಅಂತ ಅನ್ಸಿಲ್ಲ. ಓಕೆ ಓಕೆ. ಇನ್ನ ಈ ವಾರದಲ್ಲಿ ಎಲ್ರಿಗೂ ದೊಡ್ಡ ಕನ್ಫ್ಯೂಷನ್ ಆಗೋದೇನು ಅಂತಂದ್ರೆ ಉಸ್ತುವಾರಿದು, ಅದು ಧನುಷ್ ಅವ್ರ ಗೇಮ್ದು. ಅದೊಂದು ಬ್ಲಾಕ್ ನ ಅವರು ಅಂದ್ರೆ ಸರಿಸ್ಬೇಕಿರತ್ತೆ ಬಟ್ ತಿರುಗಿಸಂಗಿರೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರು ಮಾಡ್ಬಿಡ್ತಾರೆ. ರಾಶಿಕ್ ಅವ್ರಿಗೂ ಐಡಿಯಾ ಬರೋದಿಲ್ಲ, ಅದು ಅವರು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಬಟ್ ಎಲ್ಲರೂ ರೀಸನ್ ಕೊಟ್ಟು, ಅಂದ್ರೆ ಮನೆ ಏನಾಗುತ್ತೆ, 3 ಜನ ಒಬ್ರಿಗೆ 4 ಜನ ಒಬ್ರಿಗೆ ಓಟ್ ಹಾಕ್ತಾರೆ, ನೀವು ಧನುಷ್ ಅವ್ರಿಗೆ ಓಟ್ ಹಾಕ್ತೀರಿ. ಅಂದ್ರೆ ನೀವು ಧನುಷಿಗೆ ಓಟ್ ಹಾಕಿದ್ದು ನೀವು ಕ್ಲೋಸ್ ಫ್ರೆಂಡ್ ಅಂತಾನ, ಅಥವಾ ಡೇ 1 ಇಂದ ಧನುಷ್ ಆಡ್ಕೊಂಡ್ ಬಂದಿದ್ದ ಆಟ ನೋಡಿನ, ಅಥವಾ ಅಶ್ವಿನಿ ಅವ್ರ ಕ್ಯಾಪ್ಟನ್ ಆಗ್ಬಾರ್ದು ಅಂತಾನ? ಪ್ರಾಬಬ್ಲಿ ಇವಾಗ ಕುತ್ಕೊಂಡು ಹೇಳಿದ್ರೆ ಆಲ್ ದಿ 3. ಒಂದು ಅವನು ನನ್ನ ಫ್ರೆಂಡ್ ಆಗಿರೋದ್ರಿಂದ, ನಾವು ಒಂದೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಒಟ್ಟಿಗೆ, ಅವನ ಕಾರಣಗಳು, ಅವನು ಹೆಂಗ್ ಆಟ ಆಡ್ತಿದ್ದ,
ಹೀ ಈಸ್ ನಾಟ್ ಅ ಪರ್ಸನ್ ಮೋಸ ಮಾಡಿ ಆಡೋಂಥವ್ನಲ್ಲ ಅನ್ನೋದು ಒಂದು ಗೊತ್ತಿತ್ತು. ಆ್ಯಂಡ್ ಅದಾದಮೇಲೆ ಅವ್ನು ಕೇಳಿದಾಗ್ಲೂ ನಾನು ಹೇಳ್ತೀನಿ, ಇಟ್ಸ್ ನಾಟ್ 80% ನನ್ನ ತಪ್ಪು, 20% ಉಸ್ತುವಾರಿದು ಅಂತ ಹೇಳಿದಾಗ್ಲೂ ಇಲ್ಲ ಕಣೋ, 50-50 ಅಂತಲೇ ಅನಿಸುತ್ತೆ. ಯಾಕೆಂದರೆ ಯಾವುದೇ ಟಾಸ್ಕಲ್ಲೂ ಇದು ಮುಟ್ಬೇಡ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸಬ್ಕಾನ್ಷಿಯಸ್ಲಿ ನಮ್ಮ ಕೈ ಹಿಂಗೆ ಹೋಗ್ಬಿಟ್ಟಿರುತ್ತೆ ಮುಟ್ಟೋಕ್ಕೆ. ಅದೇ ಆಗತ್ತೆ, ಅದಕ್ಕೆ ಉಸ್ತುವಾರಿ ನಿಲ್ಸೋದು. ಆ್ಯಂಡ್ ಅವರು ಹೇಳಿರ್ತಾರೆ, ನೀವೊಂದು ಚೂರು ಆ್ಯಂಗಲ್ ಚೇಂಜ್ ಮಾಡಿದ್ರು ನಾನು 10 ಸೆಕೆಂಡ್ಸ್ ಪಾಸ್ ಕೊಡ್ತೀನಿ ಅಂತ. ಸೊ ಅವ್ರು ಇರೋದೇ ಆ ಸ್ಟ್ಯಾಂಡ್ ಬೈ ನೋಡ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಅಶ್ವಿನಿ ಮ್ಯಾಮ್ದು ಅವ್ರೇನು 2.0 ಅಂತ ಚೇಂಜ್ ಮಾಡಿದ್ರು, ಅದು ಸ್ಟಾರ್ಟಿಂಗ್ ಓಕೆ ಚೇಂಜ್ ಆಗ್ತಿದ್ದಾರೆ ಅಂತ ಅನಿಸ್ತು. ಬಟ್ ಸ್ಪೆಷಲಿ ಲಾಸ್ಟ್ ವೀಕ್ ಇಲ್ಲ ಅವರು ಚೇಂಜ್ ಆಗ್ತಿದ್ದಾರೆ ಮತ್ತೆ ಇದಾಗ್ತಿದ್ದಾರೆ ಆ ಥರ ಅನಿಸ್ಲಿಲ್ಲ. ಇಟ್ ಇಸ್ ಹರ್ ಗೇಮ್ ಅಂತಾನೆ ಅನಿಸಿದ್ದು. ಸೊ ಆ ಗೇಮ್ ಏನಿತ್ತು ಲಾಸ್ಟ್ ಕ್ಯಾಪ್ಟನ್ದು, ಆ ಗೇಮ್ನೇ ತಗೊಳ್ಳೋದು ಬೇಡ. ಈಗ ನಮ್ಮ ಓಟ್ ಕ್ಯಾಪ್ಟನ್ಸಿ ಓಟದಲ್ಲಿ ಇಬ್ಬರಿದ್ದಾರೆ, ಯಾರಿಗೆ ಓಟ್ ಕೊಡಬೇಕು ಅದೇ ಥರ ಥಿಂಕ್ ಮಾಡ್ಕೊಳ್ಳೋಣ. ಸೊ ಆನ್ ದ ಹೋಲ್ ಜರ್ನಿ ಅಂತ ಹೇಳಿದ್ರೆ ಧನು ಕೊಡಬೇಕು ಅಂತ ಅನಿಸ್ತು. ಬಿಕಾಸ್ ಸುದೀಪ್ ಸರ್ ವೀಕೆಂಡಲ್ಲಿ ಏನಾದ್ರು ಇನ್ಪುಟ್ ಕೊಟ್ಟರು ಅಶ್ವಿನಿ ಮ್ಯಾಮ್ಗೆ, ಅವ್ರು ಸರಿ ಮಾಡ್ಕೋತೀನಿ ಅಂತ ಹೇಳಿ ಮತ್ತೆ ಅದೇ ಮಾಡೋರು. ಇವಾಗ ಏಕವಚನ ಅಂತಂದ್ರೆ ಅದು ಒಂಥರ ಲಾಸ್ಟ್ ವೀಕೆಂಡ್ ಅಂತೂ ಒಂಥರ ಕಾಮಿಡಿನೇ ಆಗೋಯ್ತು. ನಾನಂತೂ ಹೇಳೋದೇ ಇಲ್ಲ ಅಂತ ಬಂದ್ಬಿಟ್ರು ಸುದೀಪ್ ಸರ್. ಸೊ ಅವರು ಸರಿ ಮಾಡ್ಕೋತೀನಿ ಅನ್ನೋದು ಮತ್ತೆ ಅದೇ ತಪ್ಪು ಮಾಡೋದು. ಸೊ ಅವರೆಲ್ಲ ಕ್ಯಾಪ್ಟನ್ ಆಗೋದು ಅಷ್ಟು ಡಿಸರ್ವಿಂಗ್ ಅಲ್ಲ ಅಂತ ಅನಿಸಿ ಇದನ್ನು ವೋಟ್ ಮಾಡಿದ್ರು. ಓಕೆ, ನೆನ್ನೆ ಅದು ಫೇಸ್ ಪಂಚ್ ಮಾಡೋದು ಒಂದು ಚಟುವಟಿಕೆ ಕೊಡ್ತಾರೆ ನಿಮ್ಮೆಲ್ರಿಗೂ. ಅಲ್ಲಿ ಅಶ್ವಿನಿ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ, ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಆ್ಯಂಡ್ ಹೊರಗೆ ಕೂಡ ಅದು ತುಂಬ ಡಿಸ್ಕಷನ್ ಆಗ್ತಾ ಇದೆ. ಏನು ಅಂತಂದರೆ ರಾಶಿಕ್ ಅವ್ರಿಗೆ ಮಾತಾಡುವಾಗ ರಾಶಿಕ್ ಅವರು ರಘು ತೊಡೆ ಮೇಲೆ ಮಲ್ಕೊತಾರೆ, ಹೆಗಲ್ ಮೇಲೆ ಮಲ್ಕೊತಾರೆ, ಆಮೇಲೆ ಈ ಟ್ರ್ಯಾಕು ಆ ಟ್ರ್ಯಾಕು ಅಂತೆಲ್ಲ ಚೇಂಜ್ ಮಾಡ್ತಾರೆ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಏನು ಕಾನ್ಫ್ಲಿಕ್ಟ್ ಶುರು ಆಯಿತು ಅಂತ. ಯಾಕಂದರೆ ಚೆನ್ನಾಗಿದ್ರು ಅವರು, ಸೂರಜ್ ಮತ್ತು ರಾಶಿಕಾ ಎಲ್ಲ ಲೇಟ್ ನೈಟ್ ಕೂತ್ಕೊಂಡು ಮಾತಾಡ್ತಾ ಇದ್ರು, 3 ಜನನು ಒಟ್ಟಿಗೆ ಕಾಣಿಸ್ಕೊಂತಾ ಇದ್ರು. ಬಟ್ ಇದಕ್ಕಿದ್ದಂಗೆ ಏನಾಯ್ತು ಅವ್ರಿಬ್ರ ಮಧ್ಯ ಅಂತ? ಇದಕ್ಕಿದ್ದಂಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಬಿಕಾಸ್ ಆ ಫೋಟೋ ಅಂಟಿಸ್ದಾಗ್ಲೂ ಅಶ್ವಿನಿ ಮ್ಯಾಮ್ದು ಅಂಟಿಸ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಳು. ಬಟ್ ಆ ವಾರ ಪೂರ್ತಿ ಅವಳು ನಂಗೆ ಹೇಳ್ತಿದ್ಲು ಅಶ್ವಿನಿ ಮ್ಯಾಮ್ ತುಂಬಾ ಫ್ಲಿಪ್ ಆಗಿ ಹೋಗ್ಬಿಟ್ರು, ತುಂಬಾ ಫ್ಲಿಪ್ ಆದ್ರು ಅಂತ. ಆಮೇಲೆ ನಾನು ಅಶ್ವಿನಿ ಮ್ಯಾಮ್ ಅಬ್ಸರ್ವ್ ಮಾಡಿರೋದು ಏನಂದ್ರೆ, ಅವ್ರು ಯಾವ್ದಾದ್ರು ಫೋಟೋ ಹಾಕಿದ್ರೆ ಅಥವಾ ಅವ್ರು ಯಾರಿಗಾರು ಟ್ಯಾಗ್ ಕೊಟ್ರೆ, ಇನ್ನೇನಾದ್ರು ಕೊಟ್ರೆ ಇಮಿಡಿಯೇಟ್ಲಿ ಅವ್ರು ಬೇರೆ ಯಾವ್ದನ್ನು ಮರ್ತ್ಬಿಟ್ಟು ಅವ್ರ ಹೆಸರನ್ನ ತಗೊಂಡು ಹಾಕ್ತಾರೆ. ಸೊ ಅವ್ರ ಆ ಕೋಪದಲ್ಲೇ ಅಷ್ಟೆಲ್ಲಾನು ಹೇಳಿದ್ರು ಅನ್ನೋದು ನನ್ಗೆ. ಬಿಕಾಸ್ ರಘು ಸರ್ ಹೆಂಗೆ ಅಂದ್ರೆ ನಮ್ ಎಲ್ಲರ ಜೊತೆನೂ ಅವ್ರೊಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಇವಾಗ ನಾನು ಅವ್ರ ಕೈ ಇಟ್ಕೋತೀನಿ ಅಂದ ತಕ್ಷಣ ಅದೇನೋ ವಿಯರ್ಡ್ ಅಂತ ಬರಲ್ಲ ಆ ಥರ. ಬಟ್ ಅವ್ರು ಹೇಳಿದ ರೀತಿ ಅಶ್ವಿನಿ ಮ್ಯಾಮು ಸರ್ಪ್ರೈಸಿಂಗ್ಲಿ, ಯಾಕಂದ್ರೆ ಅವ್ಳು ರಘು ಅಣ್ಣ ಅಂತ ಬಾಯಿ ತುಂಬಾ ಕರಿತಿದ್ಲು. ಆ್ಯಂಡ್ ಅದನ್ನ ಎಷ್ಟೊಂದ್ಸಲಿ ಅಶ್ವಿನಿ ಮ್ಯಾಮ್ ಕೂಡ ಪಾಯಿಂಟ್ ಔಟ್ ಮಾಡಿ, ಅಂದ್ರೆ ನಿಮ್ ಬಾಂಡಿಂಗ್ ಚೆನ್ನಾಗಿದೆ ಅನ್ನೋ ಥರನೇ ಪಾಯಿಂಟ್ ಔಟ್ ಮಾಡಿದ್ರು ಮನೇಲಿ. ಜಸ್ಟ್ ಬಿಕಾಸ್ ಅವಳು ನನ್ನ ಫೋಟೋ ಹಾಕಿ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಅಂತ ಅನಿಸ್ತು. ಓಕೆ, ನೆನ್ನೆ ವೀಕೆಂಡಲ್ಲಿ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತಾರೆ, ಕಾವ್ಯ ಅವ್ರ ಮನೆದು. ಸುದೀಪ್ ಸರ್ ಓಪನ್ ಆಗಿ ಹೇಳ್ತಾರೆ, ನಿಮ್ಮ ತಮ್ಮ ಏನು ಮಾಡಿದ್ರು ಟೋಟಲಿ ಅದು ರಾಂಗ್ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಪ್ಲೇ ಮಾಡಿದಾಗ ಅಲ್ಲಿ ಮನೇಲಿ ಇದ್ದವ್ರ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ನಿಮಗೆ ಏನು ಅನಿಸ್ತು? ಯಾಕಂದರೆ ಕಾವ್ಯ ನಿಮ್ಮ ಕ್ಲೋಸ್ ಫ್ರೆಂಡ್, ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಇದಕ್ಕೆ ಮುಂಚೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ ನೀವು, ಅಂದರೆ ಈ ಥರದ್ದು ಮಾತಾಡಿದ್ವಿ ಅಂತ, ಅಥವಾ ವಿಡಿಯೋ ನೋಡಿದ್ಮೇಲೆ ನಿಮಗೂ ಗೊತ್ತಾಗಿಲ್ಲ? ವಿಡಿಯೋ ನೋಡಿದ್ಮೇಲೆ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಾಗಿದ್ದು. ಬಿಕಾಸ್ ಅವಳು ನಾನು ಅವಳು ಅಳ್ತಿರ್ತಾಳೆ, ಅವಾಗ ಕೇಳ್ತೀನಿ ಏನು ಹೊರಗಡೆದು ಏನು ಮಾತಾಡಿದ್ರಿ ಅಂತ. ಇಲ್ಲ, ಅದು ಪ್ರೀವಿಯಸ್ ಡೇನು ಆ ವಾಯ್ಸ್ ಪ್ಲೇ ಆಗಿರುತ್ತೆ. ನಾವೇನು ಅಂದ್ಕೊಂಡ್ವಿ, ಇದು ಆಕ್ಚುಲ್ ಆಗಿ ಪ್ಲೇ ಮಾಡ್ತಿಲ್ಲ, ಅದು ರೆಕಾರ್ಡೆಡ್ ಅನ್ಸುತ್ತೆ, ಆ ಟೈಮಿಗೆ ಪ್ಲೇ ಮಾಡ್ತಿದ್ದಾರೆ ಅಂತ. ಅಂಡ್ ನಿಮಗೆ ಎಲ್ರಿಗೂ ಒಂದು ಅಲರ್ಟ್ ಮಾಡೋದಕ್ಕಷ್ಟೇ, ಸ್ಪೆಸಿಫಿಕ್ ಆಗಿ ಯಾರೋ ಮಾತಾಡಿದ್ರು ಅಂತ ಪ್ಲೇ ಮಾಡಿಲ್ಲ ಅಂತ ಅವಳು ನನ್ನ ಹತ್ರನೂ ಹೇಳ್ತಾಳೆ. ಹೊರಗಡೆನೂ ಅವ್ರ ಫ್ಯಾಮಿಲಿ ಬಂದಾಗ ಹೇಳಿದ ತಕ್ಷಣನೂ ಅದನ್ನೇ ಹೇಳ್ಬಿಡ್ತಾಳೆ. ಸೊ ಅವಳು ನನಗೆ ಏನು ಹೇಳಿದ್ದು ಅಂದರೆ, ನಾನು ಅಷ್ಟು ಲೈಟಾಗಿ ತಗೊಂಡೆ ಅಂತ ವಾರ್ನ್ ಮಾಡಿದ್ರು ಅಂತ. ಬಟ್ ಅಷ್ಟು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳ್ಸಲ್ಲ ಅಂತ ಅನ್ಕೊಂಡು ಮತ್ತೆ ಕೇಳಿದಾಗ, ಇಲ್ಲ PR ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಕೇಳಿದೆ ನನ್ನ ತಮ್ಮನ್ನ ಅಂತ ಹೇಳ್ತಾಳೆ. ಅಷ್ಟೇ ಹೇಳಿರ್ತಾಳೆ. ಅಥವಾ ಅವಳಿಗೆ ಅದೆಷ್ಟೆಲ್ಲ ಕೇಳಿದ್ದು ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಅದು ಆದ ತಕ್ಷಣ, ಫಸ್ಟ್ ಎಪಿಸೋಡ್ ಆದ ತಕ್ಷಣ ನಾನು ಅವಳಿಗೆ ಅದೇ ಕೇಳ್ತೀನಿ, ಏನು ರಾಕೆಟ್ ಸ್ಪೀಡಲ್ಲಿ ಕ್ವೆಶ್ಚನ್ಸ್ ಕೇಳಿದ್ಯಾ ನೀನು ಅಂತ. ವಿಚ್ ಈಸ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ರಾಂಗ್ ಅನ್ಸುತ್ತೆ. ಯಾಕಂದರೆ ಅವಳು ಇಷ್ಟು ವಾರ ಏನು ಆಟಾಡ್ಕೊಂಡ್ ಬಂದಿದ್ಲು, ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಯಾಕಂದ್ರೆ ಅದಾದ್ಮೇಲೆ ನಾನು ರಘು ಸರ್ ರಾಶಿಕಾನು ಹೊರಗೆ ಕೂತಿರ್ತೀವಿ. ಅವಾಗ ರಘು ಸರ್ ರಾಶಿಕಾನು ಕೇಳ್ತಾರೆ, ನಿಂಗೆ ಏನ್ ಅನ್ಸುತ್ತೆ, ಅವ್ರ ಅಮ್ಮ ಹೇಳಿದ್ರು ನೀನ್ ಅಣ್ಣ ಅಂತ ಕರಿಬೇಡ ಗಿಲ್ಲಿನ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಿಂಗೆ ಏನ್ ಅನ್ಸುತ್ತೆ ಅಂತ. ಗೊತ್ತಿಲ್ಲ ಸರ್, ನಂಗೂ ಅವ್ರ ಅಮ್ಮ ಯಾಕೆ ಅದನ್ನ ಹೇಳಿದ್ರು ಅನ್ನೋದೇ ನಂಗೆ ಒಂಥರ ಕ್ವಶನ್ ಮಾರ್ಕ್ ಅನಿಸ್ತಿದೆ ಅಂತ. ಸೊ ಅದು ಒಂದು
ಪರ್ಸ್ಪೆಕ್ಟಿವ್ ಚೇಂಜ್ ಯಾಕೆ ಮಾಡ್ಬಿಟ್ಟು. ಈ ಕ್ವಶನ್ ಕೇಳಿದೆ ಅಂತಂದ್ರೆ ಕಾವ್ಯ ಅವರಿಗೆ ಅಂದ್ರೆ ಯಾವ್ದೋ ಒಂದ್ ಟೈಮ್ ಅಲ್ಲಿ ಗಿಲ್ಲಿ ಮಾಡ್ತಾರೆ, ಸ್ವಲ್ಪ ಇರ್ಸು ಮುರ್ಸಾಗ್ತಾ ಇರುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ ಕೂಡ ಇದು ಏನು ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ನಾಮಿನೇಟ್ ಕೂಡ ಮಾಡ್ತಾರೆ ಅದಕ್ಕೋಸ್ಕರ. ಬಟ್ ಹಿಂಗಿರುವಾಗ ಅವ್ರ ಮನೆಯವ್ರು ಬಂದು ಇಲ್ಲ ನೀನ್ ಈ ತರ ಮಾಡ್ಬೇಡ ಅಂತಂದಾಗ ಕಾವ್ಯ ಅದನ್ನ ಯಾವ ರೀತಿ ತಗೊಬೇಕು ಅಂಡ್ ಅದರಿಂದ ಅವ್ರ ಆಟ ಶೈಲಿ ಏನಾದ್ರು ಬದಲಾಗಿದೆ ಅನ್ಸುತ್ತಾ ನಿಮಗೆ? ಅಂದ್ರೆ ಲಾಸ್ಟ್ ವೀಕ್ ಶಿ ವಾಸ್ ಅಂದ್ರೆ ಫಸ್ಟ್ ತರ ತುಂಬಾ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಫ್ಯಾಮಿಲಿ ವೀಕ್ ಆದ್ಮೇಲೆ ನಾರ್ಮಲ್ ಆಗೇ ಇದ್ಲು. ಗಿಲ್ಲಿ ಜೊತೆ ಹೆಂಗ್ ಮಾತಾಡ್ತಿದ್ಲು ಹಂಗೆ ನಾರ್ಮಲ್ ಆಗಿದ್ಲು. ಅದ್ ನಮ್ಗೇನೋ ಆಟದ ಶೈಲಿ ಬದಲಾಗಿದೆ ಅಂತ ಅನ್ಸ್ತಿಲ್ಲ. ಬಟ್ ಇವಾಗ ಕುತ್ಕೊಂಡು ಅನಲೈಸ್ ಮಾಡಿದ್ರೆ ಬದಲಾಗಿರ್ಬೋದು ಅಂತಾನು ಅನ್ಸುತ್ತೆ. ಯಾಕಂದ್ರೆ ಹೊರಗಡೆಯಿಂದ ನಮ್ಗೆ ಒಳಗಡೆ ಇದ್ದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಯಾರು ಗೆಸ್ಟ್ ಬಂದಾಗ್ಲೂ ಒಂದು ಎಕ್ಸ್ಟ್ರಾ ಜಾಸ್ತಿ ಸ್ಮೈಲ್ ಮಾಡಿದ್ರೆ ಓಕೆ ಇವ್ರಿಗೆ ಜಾಸ್ತಿ ಸ್ಮೈಲ್ ಮಾಡ್ತಿದ್ದಾರೆ, ಇವ್ರನ್ನ ಜಾಸ್ತಿ ಮಾತಾಡ್ಸ್ತಿದ್ದಾರೆ, ಏನೋ ಹೋಗಿರ್ಬೋದು ಆ ಥರ ಅನ್ಕೋತಾ ಇರ್ತೀವಿ. ಸೊ ಇಷ್ಟು ದೊಡ್ಡ ಇನ್ಪುಟ್ ಬಂದಾಗ ಪ್ರಾಬ್ಲಿ ಅವ್ಳು ಸ್ವಲ್ಪ ಏನೋ ಚೇಂಜ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಓಕೆ, ಅದು ಅವ್ರ ಆಟಕ್ಕೆ ಪ್ಲಸ್ ಆಗತ್ತಾ ಅಥವಾ ಮೈನಸ್ ಆಗತ್ತೆ? ಮೈನಸ್ ಆಗತ್ತೆ ಅನ್ಸುತ್ತೆ ನನಗೇನೋ. ಯಾಕಂದ್ರೆ ಯಾವಾಗ್ಲೂ ಅವಳಿಗೆ ಫಸ್ಟ್ ಡೇ ಇಂದ ಅದೊಂದು ಬರ್ತಿತ್ತು ಗಿಲ್ಲಿ ಕಾವ್ಯ ಅಂತ. ಅವಳ ಪ್ಯಾಟರ್ನ್ ನ ಬ್ರೇಕ್ ಮಾಡ್ತೀನಿ ಅಂತಾನೆ ಹಾನೆಸ್ಟ್ ಎಫರ್ಟ್ಸ್ ಹಾಕಿದಾಳೆ. ಅದನ್ನ ನಾನು ಹತ್ರದಿಂದ ನೋಡಿದೆ. ಸೊ ಇದೊಂದು ಇನ್ಪುಟ್ ಬಂದಾಗ ಅವಳು ಅದನ್ನ ಬಿಟ್ಟು ಆಟ ಆಡಿದ್ರು ಅದೊಂದು ಟ್ಯಾಗ್ ಇವಾಗ ಅವಳ ಜೊತೆನೆ ಇದೆ. ಅವಳು ಏನೇ ಮಾಡಿದ್ರು ಇರುತ್ತೆ. ಅದೊಂದು ಡ್ರಾಬ್ಯಾಕೇ ಆಗುತ್ತೆ ಅನ್ಸುತ್ತೆ ಅವಳಿಗೆ. ಓಕೆ, ಸ್ಟಾರ್ಟಿಂಗ್ ಇಂದ ನಿಮಗೂ ರಾಶಿಕಾಗೂ ಸ್ವಲ್ಪ ಒಂಚೂರು ಅದೊಂದು ಫ್ರಿಕ್ಷನ್ ಇದ್ದೇ ಇರ್ತಾ ಇತ್ತು. ಅವ್ರು ನಾಮಿನೇಟ್ ಮಾಡುವಾಗ ಎಲ್ಲಾನು ತಗೊಂಡು ನಿಮ್ಗೆ ಅಂದ್ರೆ ಸುಮ್ಮನೆ ಕ್ಯೂಟ್ ಆಗಿ ಮನೇಲಿ ಓಡಾಡ್ಕೊಂಡಿರ್ತಾರೆ, ಈ ಥರ ಎಲ್ಲ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದ್ರು. ಬಟ್ ಮೊನ್ನೆ ಅವರೇ ನಿಮಗೆ ಉತ್ತಮ ಕೊಡ್ತಾರೆ ಅಂಡ್ ಹೇಳ್ತಾರೆ ಅವರಿಗೆ ಬಹುಶಃ ಸೂರಜ್ ಹೋದ್ಮೇಲೆ ನೀವು ಅವ್ರನ್ನ ಸ್ವಲ್ಪ ಕಂಫರ್ಟ್ ಮಾಡ್ತೀರಿ, ಒಬ್ಬರೇ ಇರ್ತಾರೆ ಅಂತ ಹೇಳಿ. ಸೊ ಆ ಫ್ರೆಂಡ್ಶಿಪ್ ಹೇಗೆ ಶುರು ಆಯ್ತು ಅಂತ ನಿಮ್ಮಿಬ್ರದ್ದು? ಅದೇ ಆಕ್ಚುಲಿ ಫಸ್ಟ್ ವೀಕ್ ಕನೆಕ್ಟ್ ಆಗಿದೆ ನಾನು ಅವಳು ಜಾಸ್ತಿ. ನಾನು ಕಾವ್ಯಗಿಂತ ಜಾಸ್ತಿ ಅವಳ ಹತ್ರನೇ ಮಾತಾಡ್ತೇನೆ ಫಸ್ಟ್ ವೀಕ್. ಬಟ್ ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ನಾನು ಅವಳಿಗೇನೋ ಸಜೆಷನ್ ಕೊಡ್ತೀನಿ, ನೀನು ಯಾಕೋ ತುಂಬ ಸೂರಜಿಂದ ನೀನೇ ಹೋಗ್ತಿದ್ಯಾ ಅಂತ ಅನಿಸುತ್ತೆ ರಾಶಿ ಅಂತ ಹೇಳ್ತೀನಿ. ಬಿಕಾಸ್ ಆ ಫ್ರೆಂಡ್ ನಾನು ಕಂಫರ್ಟ್ ಝೋನಲ್ಲಿ ಹೇಳಿರ್ತೀನಿ ನಾನು. ಅದವಳು ತಗೊಳ್ಳೋದ್ರಲ್ಲೋ ಏನೋ ಆ ಥರ ಆಗಿ ಥ್ರೂ ಔಟ್ ಅವಳನ್ನ ನಾಮಿನೇಟ್ ಮಾಡ್ತಾಳೆ, ನಾನು ಅವಳನ್ನ ನಾಮಿನೇಟ್ ಮಾಡ್ತೀನಿ. ಬಟ್ ಎಲ್ಲ ಖಾಲಿ ಆಗ್ತಾ ಮನೆ ಖಾಲಿ ಆಗ್ತಾ ಲೈಕ್ ಕಮ್ಸ್ ಇಟ್ ಮಾತಾಡು ಪರವಾಗಿಲ್ಲ. ಯಾಕಂದ್ರೆ ಬೆಡ್ಡಲ್ಲಿ ಅವಳು ಒಬ್ಳೇ ಇರ್ತಿರ್ತಾಳೆ. ಸೊ ಬಾ ಇಲ್ಲೇ ಕುತ್ಕೋ ಅಂತ ಹೇಳ್ತೀನಿ. ಆ ಮನೇಲಿ ಹಂಗೇನೆ ಹೆಂಗ್ ಹೇಳೋದು, ಸ್ಮಾಲ್ ಗೆಸ್ಚರ್ಸ್ ಒಂಥರ ತುಂಬಾ ವಾರ್ಮ್ ಅನ್ಸುತ್ತೆ ಒಂದೊಂದ್ಸಲಿ. ಸೊ ಅದು ಅವಳಿಗೆ ಅಂಡ್ ಟಾಸ್ಕ್ನು ಈ ವಾರ ನೀನು ತುಂಬಾ ಎಫರ್ಟ್ ಯಾಕಂದ್ರೆ ಅವರು ಮಾತಾಡ್ತಾ ಒಂದ್ಸಲಿ ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಸ್ಪಂದನ ಒಪಿನಿಯನ್ ಹೇಳೋದಿಲ್ಲ, ಅವ್ರ ಗ್ರೂಪ್ ಅಲ್ಲಿ ಒಂದು ಡಿಸ್ಕಸ್ ಆಗಿರುತ್ತೆ. ಆ ಡಿಸ್ಕಷನ್ನೇ ಬಂದು ಇಲ್ಲಿ ಹೊರಗೆ ರೀಸನ್ ತರ ಕೊಟ್ಬಿಡ್ತಾರೆ ಅನ್ನೋದನ್ನ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಅವರು. ಅಂದ್ರೆ ನಿಮಗೆ ಅದೊಂದು ಡಿಸಿಷನ್ ತಗೊಳಕ್ ಬರಲ್ಲ ಅಥವಾ ರೀಸನ್ ಕೊಡಕ್ ಬರಲ್ಲ ಅನ್ನೋ ಆಂಗಲ್ ಅಲ್ಲೇ ಮಾತಾಡಿರ್ತಾರೆ. ಬಟ್ ಒಂದು ಫೈನ್ ಡೇ ಅವರೇ ನಿಮಗೆ ಉತ್ತಮ ಕೊಡ್ತಾರೆ. ಅಂಡ್ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ನನ್ನ ತುಂಬಾ ಕಂಫರ್ಟ್ ಮಾಡಿದ್ಲು ಅವಳು ಅಂತ ಹೇಳಿ. ಹಾಗಾಗಿ ಈ ಕ್ವಶನ್ ಕೇಳಿದೆ. ಅದೊಂದು ಸ್ಟ್ರಾಟಜಿ ಅಂತ ಅಲ್ಲ, ಬಿಕಾಸ್ ಆ ಮನೇಲಿ ಏನ್ ಮಾಡಿದ್ರು ಸ್ಟ್ರಾಟಜಿ ಅನ್ಸುತ್ತೆ. ಬಟ್ ಇಟ್ ವಾಸ್ ನಾಟ್ ಸ್ಟ್ರಾಟಜಿ. ಅಂದ್ರೆ ನನ್ನ ಹಾನೆಸ್ಟ್ ಆಗಿ ನಂದು ಏನು ಒಪಿನಿಯನ್ ಇತ್ತು, ಇವನ್ ಧನು ಕಾವ್ಯ ಆಗಿರ್ಲಿ, ನಾನು ಕಾವ್ಯಂಗೂ ಹೇಳಿದೀನಿ ಗಿಲ್ಲಿದು ನಿಂದು ಈ ತರ ಅನ್ಸ್ತಿದೆ, ವಾಟ್ ಯು ಫೀಲ್ ಆತನೂ ಹೇಳ್ತೀನಿ. ಆಮೇಲೆ ಧನುನು ಒಂದ್ಸಲಿ ನಾಮಿನೇಟ್ ಮಾಡಿ. ಸೊ ನನ್ನ ಸರ್ಕಲ್ ಅಲ್ಲಿ ಇದ್ರು ನಂದೇನು ಒಪಿನಿಯನ್ ಇದೆ ನಾನು ಅದೇ ಹೇಳಿರ್ತೀನಿ. ಅದೇ ರೀತಿ ಅವಳಿಗೂ ಹೇಳಿದ್ದೆ. ಅಂಡ್ ಲಾಸ್ಟ್ ಅಲ್ಲಿ ಕೂಡ ಅದನ್ನೇ ಹೇಳಿದೆ. ಇಟ್ ವಾಸ್ ಜಸ್ಟ್ ಮೀ ಅಷ್ಟೇ. ಓಕೆ, ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳ್ತಾರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಮಾಡಿದ್ದೆ ಕಾವ್ಯನ ಉಳ್ಸೋದಿಕ್ಕೋಸ್ಕರನಾ ಅಂತ ಹೇಳಿ. ಮನೆಯವರು ಎಲ್ಲರೂ ಒಪ್ಕೊಂತಾರೆ ಅದನ್ನ. ಅಂಡ್ ನೀವು ನಿಂತಾಗ ಕೂಡ ಗಿಲ್ಲಿ ಕಾವ್ಯನೇ ಸೆಲೆಕ್ಟ್ ಮಾಡ್ತಾರೆ, ಯಾರು ನಿಂತ್ರು ಕಾವ್ಯನೇ ಸೆಲೆಕ್ಟ್ ಮಾಡ್ತಾರೆ. ಅವರು ಯಾವ ಕಾರಣಕ್ಕೆ ಕಾವ್ಯನ ಎಲ್ಲೂ ಬಿಟ್ಕೊಡೋದಿಲ್ಲ. ಅಂಡ್ ನಿಮಗೆ ಅಷ್ಟೆಲ್ಲ ರೀಸನ್ ಕೊಡ್ತಾ ಇದ್ರು ಅವ್ರು ಕಾವ್ಯನ ನಾಮಿನೇಟ್ ಮಾಡದೇ ಇದ್ದಾಗ ನಿಮಗೆ ಏನ್ ಅನಿಸ್ತು ಅಂತ? ನನಗೆ ಒಂದೇನಾಯ್ತು, ನಂದು ಕಾವ್ಯನ್ನು ನಿಲ್ಸಿದಾಗ ನಂಗೆ ರಕ್ಷಿತಾ ಇಬ್ರಿಗೂ ವ್ಯಾಲಿಡ್ ರೀಸನ್ಸ್ ಕೊಡ್ಲಿಲ್ಲ ಅಂತಾನೆ ಅನಿಸ್ತು. ನಾನು ಅವಳ ಜೊತೆ ವಾದ ಮಾಡಿದ್ಮೇಲೂ ಸೊ ನಾನು ಅವ್ರ ಹತ್ರ ಕೇಳಕ್ ಹೋಗಲ್ಲ. ವೀಕೆಂಡಲ್ಲಿ ಅದು ಹೇಳ್ತಾರೆ ನೀವು ಏನೇ ಇದ್ರು ಕೇಳಬೇಕಿತ್ತು ಅಂತ. ಬಟ್ ಧನು ವಿಷಯ ಬಂದಾಗ ಕಾರಣಗಳಲ್ಲಿ ನನಗೆ ಕಾವ್ಯಂಗೆ ವ್ಯಾಲಿಡ್ ರೀಸನ್ಸ್ ಕೊಟ್ಲು, ಧನು ಕೊಡ್ಲಿಲ್ಲ ಅಂತ ಅನ್ಸುತ್ತೆ. ಸೊ ನಾ ಅವಾಗ ಅವನ್ನ ಕೇಳ್ತೀನಿ, ಯಾಕೋ ಅವಾಗ್ಲೂ ನಿಂಗೆ ಅನ್ಸ್ಲಿಲ್ಲ? ಓಕೆ, ನನ್ನ ರೌಂಡಲ್ಲೇನೋ ಅನ್ಸ್ಲಿಲ್ಲ ಬಿಡು, ಅವಳಿಬ್ರಿಗೂ ಕಾರಣ ಕೊಡ್ಲಿಲ್ಲ, ಅಳಿಯಕ್ಕೆ ಕಷ್ಟ ಆಗುತ್ತೆ. ಅವನ್ರಲ್ಲಿ ಇಟ್ ವಾಸ್ ಕ್ಲಿಯರ್ ಬಿಕಾಸ್ ಅವಳೇ ಡೌಟ್ ನನಗೆ ಅನ್ನೋ ಥರ ಕಾರಣ ಕೊಟ್ಲು ಧನುಗೆ. ನಿಂಗೆ ಅವಾಗಲೂ ಯಾಕೆ ಕಾವ್ಯನ ನಾಮಿನೇಟ್ ಮಾಡಬೇಕು ಅನಿಸ್ಲಿಲ್ಲ ಅಂತ. ಬಟ್ ಅವನ ಪರ್ಸ್ಪೆಕ್ಟಿವಲ್ಲಿ ಇಲ್ಲ, ಅವ್ನು ಅಗೇನ್ ಮನೆ ಕೆಲಸನೇ ಹೇಳಿದ್ಲು ಅಂತ ಹೇಳ್ತಾನೆ. ಸೊ ಅವಾಗೆಲ್ಲೋ
ವಾಂಟೆಡ್ಲಿ ಕಾವ್ಯನ ಮಾಡ್ಲಿಲ್ಲ ಅಂತ ಅನ್ಸ್ತು ನನ್ಗೆ ಅಂತ ಅವನಿಗೆ ಹೇಳ್ತೀನಿ. ಇಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವ್ ಹಂಗಿಲ್ಲ ಅಂತ ಹೇಳ್ತಾನೆ. ಲೈಕ್ ಇನ್ನೇನ್ ಮಾಡಕ್ಕಾಗುತ್ತೆ. ಓಕೆ, ನಿಮ್ಗೆ ಏನಾದ್ರು ಅನ್ನಿಸ್ತಾ ರಕ್ಷಿತಾ ಆ ವೀಕು ಗಿಲ್ಲಿನ ಸರಿಯಾಗಿ ಸಿಕ್ಕಾಕ್ಸಿದ್ರು ಅಂತ ಹೇಳ್ಬಿಟ್ಟು ಎಲ್ರ ಮುಂದೆನು? ಯಾಕಂದ್ರೆ ಎಲ್ರು ಅಂದ್ರೆ ಗಿಲ್ಲಿಗೆ ಯಾರ್ಯಾರು ಕ್ಲೋಸ್ ಇದಾರಲ್ಲ, ರಾಶಿಕಾ ಬಿಟ್ಟು ಎಲ್ರು ಕ್ಲೋಸ್ ಇರೋರ್ನೇ ಕರ್ಕೊಂಡ್ಬಂದು ನಾಮಿನೇಷನ್ ನಿಲ್ಸಿದ್ರು ರಕ್ಷಿತಾ. ಒಂಥರ ಎಲ್ರು ಮುಂದೆ ಗಿಲ್ಲಿ ಸಿಕ್ಕಾಕ್ಸಿದ್ರು. ಇನ್ ದ್ಯಾಟ್ ವೇ ತುಂಬಾ ಸ್ಮಾರ್ಟ್ ಇದ್ದಾಳೆ ಅವಳು. ಆಮೇಲೆ ಶಿ ಈಸ್ ಲಕ್ಕಿ. ಅವಳು ಇಡೀ ಥ್ರೂ ಔಟ್ ಅವಳ ಜರ್ನಿ ಅವಳ ಸಿಚುಯೇಷನ್ಸು ಹಾಗೆ ಬಂತು. ಅವಳು ನಮ್ಗೆಲ್ಲ ಜೆನ್ಯೂನ್ಲಿ ಪಾಪ ಅನ್ಸಿದುಂಟು ಇನಿಷಿಯಲಿ, ಯಾಕೆ ಇವ್ರು ಹಿಂಗ್ ಮಾಡಿದ್ರು ಅಂತ ಅನ್ಸಿದುಂಟು. ಆಮೇಲೆ ಹೋಗ್ತಾ ಎಲ್ಲೋ ಅದನ್ನ ಅವಳು ಹೆಂಗ್ ಸ್ಟ್ರಾಟಜೈಸ್ ಮಾಡ್ಕೋಬೇಕು ಹಂಗ್ ಮಾಡ್ಕೊಂಡ್ಲು ಅಂತಾನು ಅನ್ಸಿದುಂಟು. ಓಕೆ, ಆಮೇಲೆ ಹೊರಗಡೆ ಆಡಿಯನ್ಸ್ ಅಲ್ಲಿ ಕೆಲವೇ ಜನದ ಮನ್ಸಲ್ಲಿರೋದು ಗಿಲ್ಲಿ ಸ್ವಲ್ಪ ಹುಡುಗಿಯರ ಜೊತೆ ಜಾಸ್ತಿ ಜಗಳ ಮಾಡ್ತಾರೆ ಅಂತ, ಸ್ಪೆಷಲಿ ಅಶ್ವಿನಿ ಅವ್ರ ಜೊತೆಗೆ. ನಿಮಗೆ ಹಂಗ ಅನ್ಸತ್ತಾ? ಅಂದ್ರೆ ಗಿಲ್ಲಿ ಬರೀ ಹುಡುಗಿಯರ ಜೊತೆ ಅಷ್ಟೇ ಜಗಳ ಮಾಡ್ತಾರೆ, ಬೇರೆಯವ್ರ ಜೊತೆ ಜಗಳ ಮಾಡಲ್ಲ ಅನ್ಸತ್ತಾ? ಅಂದ್ರೆ ಇವಾಗ ರಘು ಅಣ್ಣನ ಜೊತೆ ಅವನಿಗೆ ಒಳ್ಳೆ ಕಂಫರ್ಟ್ ಕ್ರಿಯೇಟ್ ಆಗೋಯ್ತು. ಅಂಡ್ ಧ್ರುವನ್ ಜೊತೆ ಜಗಳ ಮಾಡಕ್ ಧ್ರುವಂತ್ ವಾಪಸ್ ಜಗಳ ಮಾಡ್ತಿರ್ಲಿಲ್ಲ. ಸೊ ಇವನ್ ಇಷ್ಟೇ ಟಾಂಟ್ ಕೊಡ್ತಿದ್ರು, ಅದ್ ಹಂಗೆ ಇದ್ ಮಾಡ್ತಿದ್ರು. ಅಶ್ವಿನಿ ಮ್ಯಾಮ್ ಕೇಸಲ್ಲಿ ಅಶ್ವಿನಿ ಮ್ಯಾಮ್ ಟಾಂಟ್ ಮಾಡ್ತಿದ್ರು ವಾಪಸ್, ಅಂದ್ರೆ ಫೈಟ್ ಬ್ಯಾಕ್ ಮಾಡ್ತಿದ್ರು. ಅದಕ್ಕೆ ಹಂಗ ಅನ್ಸುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ನಾನು ಬರೀ ಹುಡುಗಿರ ಜೊತೆ ಜಗಳ ಮಾಡ್ಬೇಕು ಅಂತ ಅವನು ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ಅಶ್ವಿನಿ ಅವ್ರಿಗೂ ಗಿಲ್ಲಿ ಮೇಲೆ, ಗಿಲ್ಲಿಗೂ ಅಶ್ವಿನಿ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಅದು ನೆನ್ನೆ ಎಪಿಸೋಡ್ ನೋಡಿದಾಗ ಎಲ್ರಿಗೂ ಒಂದ್ ನಿಮಿಷ ಶಾಕ್ ಆಗ್ಬಿಟ್ಟು ಎಪಿಸೋಡ್ ನೋಡುವಾಗ ನನಗೆ ಅನ್ನಿಸ್ತು, ಅಶ್ವಿನಿ ಅವರು ಗಿಲ್ಲಿ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಿದ್ದಾರೆ. ಗಿಲ್ಲಿ ಯಾರ ಬಗ್ಗೆ ಬೇಕಾದ್ರೂ 10 ಒಳ್ಳೇದು ಹೇಳ್ತಾರೆ, 10 ಕೆಟ್ಟದು ಹೇಳ್ತಾರೆ. ಓಕೆ, ತಿಳ್ಕೊಂಡಿದ್ದಾರೆ ಅಂತಾನ ಅಷ್ಟು ಮಾತಾಡ್ತಾರೆ ಅಂತಲ್ಲ, ಅಷ್ಟು ಮಾತಾಡ್ತಾರೆ ಹೇಳ್ತಾರೆ ಅವರು. ಓಕೆ, ಇನ್ನು ಧ್ರುವಂತ್ ಆಟದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇವತ್ತು ಕೂತ್ಕೊಂಡವ್ರು ರಕ್ಷಿತಾ ತುಂಬಾ ಪಾಪದವಳು, ತುಂಬಾ ಪಾಪದ ಹುಡುಗಿಯವಳು ಅಂತ ಇರ್ತಾರೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ರಕ್ಷಿತಾ ನಾಮಿನೇಟ್ ಮಾಡ್ತೀನಿ ಅಂತ ನಾಮಿನೇಟ್ ಮಾಡ್ಬಿಡ್ತಾರೆ. ಅವ್ರ ತಾಯಿ ಬಂದಾಗ ಕಾಲಿಗೆ ಬೀಳ್ತಾರೆ, ಅವ್ರ ತಾಯಿ ಹೋದ್ಮೇಲೆ ರಕ್ಷಿತನ ಬೈತಾರೆ. ಹೆಂಗೆ ಧ್ರುವಂತ್ ಅವ್ರ ಆಟ ಹೆಂಗೆ ಅಂತ? ಧ್ರುವಂತದು ಅವ್ರ ಸೀಕ್ರೆಟ್ ರೂಮ್ ಹೋಗಿ ಬಂದ್ಮೇಲೆ ಅವ್ರ ಆಟ ತುಂಬಾ ಚೇಂಜ್ ಆಯ್ತು. ಅವರಿಗೆ ಓಕೆ ಇದೇನೋ ವರ್ಕ್ ಆಗಿದೆ, ನಾನು ಗಿಲ್ಲಿ ಎಲ್ಲ ಕೂತ್ಕೊಂಡಿರ್ತೀವಿ, ಅವಾಗ ಹೇಳ್ತಾರೆ ನಾವೇನೋ ಮಾಡಿರೋದಕ್ಕೆ ನಮ್ಮನ್ನ ಸೀಕ್ರೆಟ್ ರೂಮ್ ಕಳ್ಸಿದ್ರು ಅಂತ ಹೇಳ್ತಾರೆ. ಸೊ ಅವಾಗಿಂದ ಓಕೆ ನಮ್ದು ಕಾಂಬಿನೇಷನ್ ವರ್ಕ್ ಆಗ್ತಿದೆ, ನಾನು ಈ ಥರ ಡಾನ್ಸ್ ಮಾಡೋದು ವರ್ಕ್ ಆಗ್ತಿದೆ, ನಾನು ಸುಮ್ಮನೆ ಕೆತ್ಕದ್ ವರ್ಕ್ ಆಗ್ತಿದೆ ಅನ್ನೋದನ್ನೇ ಅವ್ರು ಮಾಡ್ತಿದ್ದಾರೆ ಇವಾಗ್ಲೂ ಅಂತ ಅನ್ಸುತ್ತೆ ನನಗೆ. ಓಕೆ ಅದು ಹೊರಗಡೆ ಇಷ್ಟ ಆಗ್ತಿದೆ, ಸೊ ಐ ವಿಲ್ ಡೂ ದ್ಯಾಟ್ ಅಂಡ್ ಸೇವ್. ಓಕೆ, ಬಿಕಾಸ್ ನಾ ಕಂದ ಅಂತೆಲ್ಲ ಹೇಳೋರು ಲಾಸ್ಟ್ ವೀಕ್ ಕಳಪೆ ಕೊಡ್ಬೇಕಾದ್ರೆ ಅವರು ಅಸಹ್ಯ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಅದು ಎಷ್ಟು ಕಾಂಟ್ರಡಿಕ್ಟರಿ ಅನ್ಸುತ್ತೆ ನಂಗೆ ಅಂದ್ರೆ, ನೀನ್ ಹಿಂದೆ ಇರುವ ಕಂದ ಅಂತ ಹೇಳ್ತೀಯ ಅಂದ್ರೆ ಅಸಹ್ಯಕ್ಕಿಂತ ಸ್ವಲ್ಪ ಮೇಲಾಗಿರೋದು ಏನಾದ್ರು ಏನೋ ಪೊಲೈಟ್ ಆಗಿರೋ ವರ್ಡ್ ಯೂಸ್ ಮಾಡ್ಬೋದಲ್ಲ, ಅಷ್ಟು ಅಸಹ್ಯ ಅನ್ನೋದು ಹೆಂಗೆ? ಈ ಕಡೆ ಕಂದ ಅಸಹ್ಯ ಎರಡೂ ಒಂದೇ. ಜಗಳ ನಿಮ್ ಜೊತೆಗೆ ಆಗತ್ತೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಜೋರ್. ಅವಾಗೆಲ್ಲ ಅನ್ಕೊಂಡಿದ್ರೆ ಅನ್ಸತ್ತೆ ಬಹುಶಃ ಸ್ಪಂದನ ಥ್ರೂಔಟ್ ಸೀಸನ್ ಹಿಂಗೆ ಜೋರಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಸಿಚುಯೇಷನ್ ಆಮೇಲೆ ನಂಗೆ ಬರ್ಲಿಲ್ಲ. ಅಂದ್ರೆ ತುಂಬಾ ಏನೋ ನಂಗೆ ಟ್ರಿಗರ್ ಆಗಿದ್ದು ಆ ಥರ ಸಿಚುಯೇಷನ್ ಬರಲಿಲ್ಲ. ಅಂಡ್ ಅನ್ನೆಸರಿಲಿ ಉಳ್ಕೋಬೇಕು ಅಂತ ನಾನು ಅಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಅಷ್ಟೊಂದು ಏನೋ ರಿಯಾಕ್ಟ್ ಮಾಡಿದರೆ ಅದು ನಾನು ಅನಿಸ್ತಿರ್ಲಿಲ್ಲ ಅನಿಸುತ್ತೆ. ಆ ಸಿಚುಯೇಷನ್ ಅವಾಗ ಬಿಟ್ಟರೆ ಇನ್ನು ಧ್ರುವನ್ ಜೊತೆನೆ ಮತ್ತೆ ರಾಶಿಕಂದು ಒಂದು ವಿಷಯಕ್ಕೆ ನಮ್ಮ ಮಧ್ಯ ಇದಾಗತ್ತೆ, ಮೆಣಸಿಕಾಯಿ ತಿನ್ನೋದ್ರಲ್ಲಿ. ಅದೇ ಅದು ಬಿಟ್ಟರೆ ಇನ್ನು ಅಶ್ವಿನಿ ಮ್ಯಾಮ್ ಜೊತೆ ನಾನು ಅವ್ರಿಗೆ ಒಂದ್ಸಲಿ ವೀಕೆಂಡಲ್ಲಿ ದುರಂಕಾರಿ ಅಂತ ಏನೋ ಕೊಡ್ತೀನಿ, ಅವರು ನಂಗೆ ದಂಡಪಿಂಡ ಅಂತೇನೋ ಕೊಡ್ತಾರೆ. ಅದು ಸೇಮ್ ಈ ವಾರ ಹೆಂಗಾಯ್ತು, ನಾನು ಅವ್ರಿಗೆ ಕೊಟ್ಟೆ, ಇಮಿಡಿಯೇಟ್ಲಿ ಬಂದು ನನಗೆ ಹಾಕಿದ್ರು ಅವರು. ಆ ಥರ ಆಯಿತು. ಅದೂ ನಾವು ಹೋಗ್ಬಿಟ್ಟು ಅವ್ರಿಗೆ ಕೇಳ್ತೀನಿ, ಅವ್ರು ವಾಪಸ್ ಅವ್ರ ರೀಸನ್ಸ್ ಹೇಳ್ತಾರೆ, ನಾವು ಮಾತಾಡ್ತೀವಿ, ಬಟ್ ಜಗ್ಲದವರೆಗೂ ಹೋಗಲ್ಲ ಅದು. ಸೊ ಆ ಥರ ಸಿಚುಯೇಷನ್ ಬರ್ದೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು ಅಂತಲೂ ಅನಿಸ್ತಿತ್ತು. ಓಕೆ, ಇನ್ನು ನೀವು ಕ್ಯಾಪ್ಟನ್ ಆಗ್ತೀರಿ, ಕೊಟ್ಟಂಗೆ ಇಸ್ಕೊಂಡ್ಬಿಡ್ತಾರೆ ಪಾಪ. ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಆಗಿರ್ತಾರೆ, ಜೋಡಿ ಕ್ಯಾಪ್ಟನ್ ಆಗ್ತೀರಿ. ಬಟ್ ದುರಾದೃಷ್ಟವಶಾತ್ ಇವರು ಅಭಿಷೇಕ್ ಹೊರಗೆ ಬಂದ್ಬಿಡ್ತಾರೆ, ನೀವು ಇರ್ತೀರಿ. ಬಟ್ ಕೊಟ್ಟು ಅದನ್ನು ಇಸ್ಕೊಂಡ್ಬಿಡ್ತಾರೆ. ಹೆಂಗಿತ್ತು ಅವಾಗ ಫೀಲ್ ನಿಮಗೆ? ಬಟ್ ಆ್ಯಕ್ಚುಲಿ ಒಂಥರ ನಂಗೆ ಆ ಕ್ಯಾಪ್ಟನ್ಸಿ ತೊಗೊಳಕ್ಕೆ ತುಂಬ ಮಿಕ್ಸ್ಡ್ ಫೀಲಿಂಗಲ್ಲೇ ಇತ್ತು. ನಾನು ಧನುಗೆ ಹೇಳ್ತೀನಿ, ಧನು ನಂಗಿದು ತಗೊಳಕ್ಕೂ ಇಷ್ಟ ಆಗ್ತಿಲ್ಲ ಒಂಥರ, ಅಥವಾ ಬೇಡ ಅಂತ ಬಿಡ್ಬೇಕಾ, ಕೇಳ್ಕೊಬೇಕಾ ಬಿಗ್ ಬಾಸ್ಗೆ ಅಂತಲೂ ಗೊತ್ತಿಲ್ಲ ಅಂತ. ಆಮೇಲೆ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀನಿ, ಓಕೆ ಅಧಿಕಾರ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸಿ ಐ ವಿಲ್ ಪ್ರೂವ್ ಇಲ್ಲ ನಾನು ಚೆನ್ನಾಗಿ ಮಾಡಿದೆ ಅಂತ ಆ ಥರ ಅಂದ್ಕೊಂಡಿರ್ತೀನಿ. ಅದು ಹಾಗೆ ಹೊಟ್ಟೋದಾಗ ಐ ಆಮ್ ಲೈಕ್ ಇಟ್ಸ್ ಓಕೆ, ಇಟ್ಸ್ ಫಾರ್ ಗುಡ್. ಯಾಕಂದರೆ ನಾನು ಥ್ರೂಔಟ್ ಆಟ ಆಡಿರಲಿಲ್ಲ, ನನ್ನ ಕಾಲೇಟ್ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಆಡದೇ ಇರೋ ಆಟಕ್ಕೆ ಆ ಅಧಿಕಾರ ತಗೊಳ್ಳೋದು ಬೇಡ, ಅದೊಂದು ಯಾಕೆ ಒಪಿನಿಯನು ಅಂತ
ಅಷ್ಟೊಂದು ಆಕ್ಚುಲಿ ಬೇಜಾರ್ ಆಗ್ಲಿಲ್ಲ. ಸೊ ಓಕೆ, ರಘು ಜೊತೆಗೂ ನಿಮ್ಗೆ ತುಂಬಾ ಒಳ್ಳೆ ಒಡನಾಟ ಆಯ್ತು. ಯಾವಾಗ್ಲೂ ಅಲ್ಲಿ ಕುತ್ಕೊಂಡು ರಘು ರೇಗಿಸ್ತಾ ಇರ್ತೀರಾ, ಹೇಳೋ ರಘು ಮಾಡೋ ರಘು ಅಂತ. ಬಹುಶಃ ಅವ್ರ ವೈಫ್ ಬಂದು ಮಾತಾಡೋಗಿದ್ದು ಮೇಲೆ ನೀವು ಅದು ಸ್ಟಾರ್ಟ್ ಮಾಡಿದ್ದು ಅನ್ಸತ್ತೆ. ಅವ್ರ ವೈಫ್ ಲೆಟರ್ ಅಲ್ಲೂ ಅವ್ರು ಹಂಗೆ ಬರ್ದಿದ್ರು ಅವ್ರ ವೈಫ್. ಬಟ್ ಅವ್ರು ಬಂದ್ಮೇಲೆ ಹೋದ್ಮೇಲೆ ಅವ್ರು ಹಂಗೆ ಎಕ್ಸಾಕ್ಟ್ ಮಾತಾಡ್ತಾರಲ್ಲ ಅಂತ. ಆ್ಯಂಡ್ ರಘು ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ವ್ಯಕ್ತಿ. ಅವರು ಚೆನ್ನಾಗಿ ಜೆಲ್ ಆಗ್ತಾರೆ ಆ್ಯಂಡ್ ತುಂಬ ವಿಷಯ ಇದೆ ಅವರಲ್ಲಿ. ಸೊ ಆ ಕಂಫರ್ಟ್ ಕೊಟ್ಟಿದ್ರು ಅವ್ರು. ಯಾವಾಗಲೂ ಬೆಣ್ಣೆ ಬಿಸ್ಕೆಟ್ ಅಂತ ಹೇಳ್ತಿದ್ರು. ಸೊ ಆ ಕಂಫರ್ಟ್ ಅಲ್ಲಿ ಮಾತಾಡಿಸ್ತಿದ್ದೆ. ಅಂದ್ರೆ ಮನೆಯವ್ರಿಗೆ ಎಲ್ರಿಗೂ ಇದೆ, ರಘು ಬಂದು ಒಂದು ತೂಕದ ವ್ಯಕ್ತಿತ್ವ. ಅವ್ರು ಅಂದ್ರೆ ಅವ್ರ ಬಾಡಿ ಅಷ್ಟೇ ಅಲ್ಲ ತೂಕ, ಅವ್ರ ಮಾತಲ್ಲೂ ತೂಕ ಇರತ್ತೆ ಅಂತ ಹೇಳಿ. ಬಟ್ ಗಿಲ್ಲಿ ಮೊನ್ನೆ ಕುತ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ಈ ಅಣ್ಣಂಗೆ ಇಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀನಿ, ಈ ಅಣ್ಣ ಒಂದು ನನ್ನನ್ನ ನಾಮಿನೇಟ್ ಮಾಡ್ತಾರೆ, ಇಲ್ಲ ಕಳ್ಬೇಕಾದ್ರೂ ಕಳಿಸ್ತಾರೆ ಅಂತ. ಅಂದ್ರೆ ಅದು ಹೆಂಗೆ ಹೊರಗೆ ಹೆಂಗೆ ಪೋಟ್ರೆ ಆಗ್ತಾ ಇದೆ ಅಂತಂದ್ರೆ, ಗಿಲ್ಲಿ ಫ್ರೆಂಡ್ಶಿಪ್ಗೆ ರಘು ಅವರು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋ ತರ ಪೋಟ್ರೆ ಆಗ್ತಾ ಇದೆ. ಇದನ್ನ ನೀವು ಒಪ್ಕೊಂತೀರಾ? ಫ್ರೆಂಡ್ಶಿಪ್ಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋ ಒಪ್ಕೊಳ್ಳಲ್ಲ. ಬಟ್ ಅವರು ಈ ವಾರ ಕಳಪೆ ಕೊಡ್ಬೇಕಾದ್ರೇನು ಅವ್ರು ಕೊಟ್ಟಿದ್ದ ಕಾರಣ ಆಗಲಿ, ಅವ್ರು ಕರೆಕ್ಟಾಗಿ ಥಿಂಕ್ ಮಾಡಲಿಲ್ಲ ಅಂತ ಅದೊಂದು ಫೀಲ್ ಆಗುತ್ತೆ. ಅಥವಾ ಈಗ ತುಂಬ ಕ್ಲೋಸ್ ಫ್ರೆಂಡ್ ಆದಾಗ ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ, ಗೊತ್ತಾ, ನನ್ನ ಫ್ರೆಂಡ್ ಅಲ್ವಾ, ಅವನು ಕೊಡ್ಬೋದು, ಏನ್ ಮಾಡೋದು ಅರ್ಥ ಆಗತ್ತೆ ಅವನಿಗೆ ಅನ್ನೋದು ಸ್ವಲ್ಪ ಇದೆ ಅಂತ ಫೀಲ್ ಆಗಿದೆ ಒಳಗಡೆ. ಯಾಕಂದ್ರೆ ಈ ವಾರ ಕಳಪೆ ಕೊಟ್ಟಾಗ ನಾನು ಹೇಳ್ತೀನಿ ಅವ್ನಿಗೆ, ರಘು ಸರ್ ನೀವು ಇಟ್ ವಾಸ್ ನಾಟ್ ರೈಟ್ ಅಂತ ಅನ್ಸ್ತು, ನೀವು ಕೊಟ್ಟಿದ್ದ ಕಾರಣ. ಅವ್ರು ಕೂಡ ಆಮೇಲೆ ಹೇಳ್ತಾರಲ್ಲ ಅದನ್ನ, ಹೌದು ನಾನು ಧ್ರುವಂತಿ ಕೊಡ್ಬೇಕಿತ್ತು, ವೆಯ್ಟ್ ಮಾಡಿ ಕೊಡ್ಬೇಕಿತ್ತು ಅಂತ. ಆ ಥರ ಹಿ ಈಸ್ ಆಲ್ಸೋ ಟು ಗುಡ್ ಆಸ್ ಅ ಪರ್ಸನ್. ಓಕೆ, ಮನೇಲಿ ಏನಾದ್ರೂ ಅದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿದ್ಯಾ ಅಂತ? ಯಾವ್ದು? ನಿನ್ನೆ ಒಂದು ದೊಡ್ಡ ಎಲ್ಲ ಸುಸ್ತಾಗತ್ತೆ, ಕಾವ್ಯ ಹಿಂದೆ ಗಿಲ್ಲಿ, ಗಿಲ್ಲಿ ಹಿಂದೆ ರಕ್ಷಿತಾ. ನಿಜನ ಅದು? ಅವಳು ಆಕ್ಚುಲಿ ಈ ವಾರ ಸುಮಾರು ಸಲ ಹೇಳ್ತಾಳೆ, ನಾನು ಅವಳು ಒಟ್ಟಿಗೆ ಕಿಚನ್ ಮಾಡ್ತೀವಿ, ಅವಾಗ್ಲೂ ಹೇಳ್ತಾಳೆ ನಂಗೆ ಕಿತಾಪತಿ ಮಾಡೋ ಹುಡುಗರು ಇಷ್ಟ ಅನ್ಕೊಂಡ್ ಗಿಲ್ಲಿದ್ ಹೇಳ್ತಾಳೆ. ಮತ್ತೆ ಸೊ ಗಾರ್ಡನ್ ಅಲ್ಲೂ ಹೇಳ್ತಾಳೆ ಅವಳು. ಸೊ ಓಕೆ, ಅದಕ್ಕೆ ನಾ ಕಾವ್ಯನ ಯಾವಾಗ್ಲೂ ನಾಮಿನೇಟ್ ಮಾಡೋದು. ಆಮೇಲೆ ಅವ್ಳು ಸ್ವಲ್ಪ ಪೊಸೆಸಿವ್ ಇದ್ದಾಳೆ, ಯಾಕಂದ್ರೆ ನಾವು ರಘು ಸರ್ ಹತ್ರ ಕೂತಿದ್ರು ರಘು ಸರ್ಗೆ ಅನ್ಕಂಫರ್ಟೇಬಲ್ ಆಗುತ್ತೆ ನಿಮ್ಮಿಂದ, ಅಥವಾ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳೋದು. ಸೊ ಶಿ ಈಸ್ ಅ ಲಿಟಲ್ ಪೊಸೆಸಿವ್. ಎಲ್ಲ ಸ್ವಿಚ್ ಆನ್ ಆಗ್ತಿದೆ ಅಂತ ಅನ್ಸ್ತು. ಓಕೆ, ಅಲ್ಲಿ ಯಾರು ಗಿಲ್ಲಿ ಮೇಲೆ ನಿಜವಾಗ್ಲೂ ಪ್ಯೂರ್ ಲವ್ ಇರೋದು ಯಾರಿಗೆ ಅಂತ ಹಂಗಿದ್ರೆ? ಇದೊಂಥರ ಅರಸು ಮೂವಿ ತರ ಆಗ್ಬಿಡ್ತಾ? ಗಿಲ್ಲಿಗೆ ಪ್ಯೂರ್ ಅಂದ್ರೆ ಶಿ ಫೀಲ್ಸ್ ಗುಡ್ ಫಾರ್ ಗಿಲ್ಲಿ, ರಕ್ಷಿತನಿಗೆ. ಅದೇ ಅರಸು ಮೂವಿ ತರ ಆ ತರನೇ ಆಗಿದೆ ಸ್ವಲ್ಪ ಒಳಗೆ. ಮೀರಾ ಜಾಸ್ಮಿನ್, ರಾಜ್ಕುಮಾರ್. ಅವ್ನು ಅದೇ ಹೇಳ್ತೀನಿ, ನನಗೆ ಇಷ್ಟೊಂದು ಫೀಲ್ಸ್ ಕಳಪಟ್ಟಿ ಅಂತ. ಸೊ ಅವನಿಗೆ ಒಂಥರ ಶಾಕಿಂಗ್ ಅನ್ಸುತ್ತೆ, ನನ್ಗೆ ಎಷ್ಟು ಫೀಲ್ಸ್ ಇದೆಯಾ ಅಂತ. ಬಟ್ ಮನೇಲಿ ಇದೆ ಅಂತ ನಮಗೂ ಇವಾಗಲೇ ಗೊತ್ತಾಗಿದೆ. ಓಕೆ, ಜಾನ್ವಿ ಅವರು ಮನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ, ಕಲ್ಲರ್ಸ್ ಅವರು ಅಲ್ಲೇ ಸೀರಿಯಲ್ ಮಾಡಿದವ್ರನ್ನ ಸ್ವಲ್ಪ ಅಂದ್ರೆ ಅವರು ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾರೆ ತುಂಬಾ ನೀಟಾಗಿ. ನಾ ಹೇಳಿದ ಹಂಗಲ್ಲ, ಅವ್ರು ಸೀರಿಯಲ್ ಮಾಡ್ಕೊಂಡ್ ಬಂದಿರ್ತಾರೆ, ಅವರಿಗೆ ಆಡಿಯನ್ಸ್ ಇರ್ತಾರೆ, ಫ್ಯಾನ್ಸ್ ಇರ್ತಾರೆ, ಹಂಗಾಗಿ ಅವ್ರು ಉಳ್ಕೊಂತಾರೆ ಅಂತ. ಬಟ್ ಏನಾಯ್ತು ನಿಮಗೆ ಹೇಳ್ತಿದ್ದಂಗೆ ಅಂದ್ರೆ, ಸ್ಪಂದನ ಹೊರಗೆ ಹೋಗ್ಬೇಕು ಅಂತ ಮನೆಯವರೆಲ್ಲ ಹೇಳುವಾಗ ಇಲ್ಲಿ ಹೊರಗೂ ಒಂದು ಡಿಸ್ಕಷನ್ ಆಗ್ತಿತ್ತು, ಕಲ್ಲರ್ಸ್ ಅವ್ರು ಅವ್ರ ಮನೆ ಮಕ್ಳನ್ನ ಬಿಡಲ್ಲ, ಮನೆ ಮಕ್ಳನ್ನ ಬೆಳೆಸ್ತಾರೆ ಅಂತ. ಆ ಮಾತು ಕೇಳಿದಾಗ ನಿಮಗೆ ಏನ್ ಅನ್ಸ್ತು? ಅಂದ್ರೆ ಇಲ್ಲಿ ಹೊರಗಡೆ ಬಂದಾಗ ಯಾರಾದ್ರೂ ಹೇಳಿರ್ತಾರೆ ನಿಮಗೆ, ಏನ್ ಅನ್ಸ್ತು ಅವಾಗ ನಿಮಗೆ? ಆ ತರ ಇದ್ರೆ ಚಂದ್ರಣ್ಣನ್ ಫಸ್ಟ್ ಇಂದ ಇಟ್ಕೋಬೇಕಿತ್ತು. ಅಂಡ್ ಜಾನ್ವಿ ಮ್ಯಾಮ್ ಆ ಸ್ಟೇಟ್ಮೆಂಟ್ ಮಾಡಿ ರೆಸಾರ್ಟ್ ಟಾಸ್ಕ್ ಆಗುತ್ತೆ. ರೆಸಾರ್ಟ್ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ನಾನು ರಾಶಿಕಾ ಇರ್ತೀವಿ. ಅವ್ರು ಹಾನೆಸ್ಟ್ಲಿ ನಂಗೆ ಬಂದು ಕೊಡ್ತಾರೆ, ಕಾಯಿನ್ಸ್ ಕೊಟ್ಬಿಟ್ಟು ಹೇಳ್ತಾರೆ, ಅಂದ್ರೆ ನಾನು ಎಫರ್ಟ್ ಆಗ್ತಿರೋದಾಗಿರ್ಲಿ, ಬೆರೆಯಕ್ಕೆ ಟ್ರೈ ಮಾಡ್ತಿರೋದಾಗಿರ್ಲಿ, ಆ ವಾರ ಒಂದು ಎಂಟರ್ಟೈನ್ ಮಾಡೋ ಸ್ಪೇಸು ಜಾಸ್ತಿ ಇರುತ್ತೆ ನಮಗೆ. ಒಂದು ಆ್ಯಕ್ಟ್ ಮಾಡ್ತೀವಿ, ಅದು ನಾನು ಅಶ್ವಿನಿ ಮ್ಯಾಮ್ ಜಾನ್ವಿ ಕೂತ್ಕೊಂಡು ರೋಸ್ಟಿಂಗ್ ಆಗುತ್ತೆ, ಆ ಥರದ್ದೇನೋ ಮಾಡ್ತೀವಿ. ಅದ್ರಲ್ಲಿ ನಾನು ಇನಿಷಿಯೇಟಿವ್ ತೊಗೊಂಡು ಹೋಗಿದ್ದೀನಿ. ಸೊ ಅವಾಗ ಕೊಟ್ಬಿಟ್ಟು ಹೇಳ್ತಾರೆ, ನೋ ಯು ಡಿಡ್ ಆಲ್ ಆಫ್ ದಿಸ್, ನನಗೆ ಜೆನ್ಯೂನ್ಲಿ ನೀನು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟ ಅಂತ. ಸೊ ಅವ್ರು ಹೇಳಿದ ಸ್ಟೇಟ್ಮೆಂಟ್ನ ಅವ್ರು ಹೋಗೋಕೆ ಒಂದು ವಾರ ಮುಂಚೆ ಕಾಂಟ್ರಡಿಕ್ಟ್ರಿಯಾಗಿ ಹೇಳಿದ್ರು ಅನ್ನೋದು ಒಂದು ಸಮಾಧಾನ ಇದೆ. ಆಮೇಲೆ ಯಾರು ಮನೆ ಮಕ್ಕಳನ್ನ ಬೆಳ್ಸೋಕ್ಕಾಗಲ್ಲ, ಬಿಕಾಸ್ ಹೊರಗಡೆ ಇರೋರು ಮಾತ್ರ ಅವ್ರ ಮಕ್ಳನ್ನ ಬೆಳ್ಸೋಕ್ಕಾಗೋದು. ಜನ ಇಷ್ಟಪಟ್ಟು ಇವಳು ನಮ್ಮನೆ ಮಗಳು ಅಂತ ಅನ್ಸಿದ್ರೆ ಮಾತ್ರ ಉಳಿಯೋಕ್ಕಾಗೋದು ಅನ್ಸುತ್ತೆ. ಬಿಕಾಸ್ ಅವ್ರ ಮನೆ ಮಕ್ಳನ್ನ ಉಳಿಸ್ಬೇಕು ಅಂದರೆ ನಾಮಿನೇಟ್ ಆಗದೆ ಓಕೆ ಸೇಫ್ ಆಗ್ತಾ ಬರ್ತಿದ್ರೆ ಎಲ್ಲೋ ಓಕೆ. ನಾನು ಆಲ್ಮೋಸ್ಟ್ 14 ವೀಕ್ಸಲ್ಲಿ 12 ವೀಕ್ಸೋ 11 ವೀಕ್ಸೋ ನಾಮಿನೇಟ್ ಆಗಿದ್ದೀನಿ. ಸೊ ಆ ಮಾತು ಅಷ್ಟು ಸರಿ ಅಲ್ಲ ಅಂತ ಅನ್ಸುತ್ತೆ. ಯೂಶಲಿ ಮನೆ ಒಳಗಡೆ ಯಾರಾದ್ರೂ ಇಬ್ರು ಗುಡ್ ಲುಕಿಂಗು ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ತಾ ಇದ್ರೆ ಅವರಿಗೆ ಅಂತ ಹೊರಗಡೆ ಒಂದು ಫ್ಯಾನ್ಸ್ ಪೇಜ್ ಮಾಡ್ಬಿಡ್ತಾರೆ. ನೀವೆಲ್ಲ ಮನೇಲಿ ಅನ್ಕೊಂಡಿರ್ತೀರ ಬಹುಶಃ ಸೂರಜ್ ಮತ್ತೆ ರಾಶಿಕಂದು ಫ್ಯಾನ್ ಪೇಜಸ್ ಆಗಿರ್ಬೋದು ಅಂತ. ಆಕ್ಚುಲಿ ಆಗಿದೆ, ಜೊತೆಗೆ ನಿಮ್ದು ಮತ್ತೆ ಸೂರಜ್ ಕೂಡ ಫ್ಯಾನ್ ಪೇಜ್ ಆಗ್ಬಿಟ್ಟಿದೆ. ಆಕ್ಚುಲಿ ಸೋ ಕಾಂಟ್ರಡಿಕ್ಟರಿ. ಯಾಕಂದ್ರೆ ನಾನು
ತುಂಬಾ ಕಮ್ಮಿ ಮಾತಾಡಿದ್ರೆ ಸೂರಜ್ ಜೊತೆ ಅನ್ಸುತ್ತೆ. ಆಮೇಲೆ ಅವನಿಗೂ ಹೇಳ್ತೀನಿ, ನಂಗೆ ಯಾಕೋ ನಿನ್ ವೈಬ್ ಇಷ್ಟ ಆಗಲ್ಲ, ನಂಗೆ ಗೊತ್ತಿಲ್ಲ ಏನು ಅಂತ. ನನಗೆ ಕಾರಣ ಸಿಕ್ಕಿರಲ್ಲ. ನಾನು ಕುತ್ಕೊಂಡು ನಾಳೆ ನಾಮಿನೇಷನ್ ಅಂದ್ರೆ ಸೂರಜ್ಗೆ ಮಾತ್ರ ಸ್ಪೆಷಲ್ ಆಗಿ ಕಾರಣ ಹುಡುಕ್ತಾ ಇರ್ತೀನಿ, ಏನಾದ್ರು ವ್ಯಾಲಿಡ್ ಪಾಯಿಂಟ್. ಬಿಕಾಸ್ ಜಸ್ಟ್ ನನಗೆ ವೈಬ್ ಆಗಲ್ಲ ಅಂತ ನಾನು ನಾಮಿನೇಷನ್ಗೆ ಅವನ ಹೆಸರು ತಗೊಳಕ್ ಆಗಲ್ಲ. ಅದನ್ನ ಅವ್ರ ಹತ್ರ ಹೇಳ್ತೀನಿ ನಾನು, ನನ್ಗೆ ಏನು ಕಾರಣ ಸಿಕ್ತಿಲ್ಲ, ಕಾರಣ ಸಿಕ್ಕಿದ ತಕ್ಷಣ ನಿನ್ನ ನಾಮಿನೇಟ್ ಮಾಡ್ತೀನಿ ಅಂತ. ಅದು ಹೊರಗಡೆ ನಾನು ನೋಡಿದೆ ಫ್ಯಾನ್ ಪೇಜ್, ಲೈಕ್ ಹೆಂಗೆ ಇಬ್ರು ಬಾತ್ರೂಮ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರೋದು, ಅದ್ರಲ್ಲಿ ಏನು ಕಾನ್ವರ್ಸೇಷನ್ ಇಲ್ಲ. ನೀ ಸ್ನಾನಕ್ಕೆ ಹೋಗ್ತೀಯ, ಬೇಗ ಬರ್ತಾರೆ, ಇಷ್ಟೇ ಇರುತ್ತೆ. ಬಟ್ ಅದನ್ನೇ ತೆಗೆದು ಒಂದು ಸಾಂಗ್ ಹಾಕಿ ಎಡಿಟ್ ಕೂಡ ಆಗಿದೆ. ಸರ್ಪ್ರೈಸ್. ಓಕೆ, ಪೇರೆಂಟ್ಸ್ ಎಲ್ಲ ಮನೆ ಒಳಗಡೆ ಬರುವಾಗ ಬಂದವರೆಲ್ಲ ಗಿಲ್ಲಿ 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 ಅಂತಿರ್ತಾರೆ, ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ಅವಾಗ ಅಂತ? ಅದೇ ಸ್ವಲ್ಪ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು ಗಿಲ್ಲಿನ ಇಷ್ಟಪಡ್ತಾರೆ ಅಂತ. ಅಟ್ಲೀಸ್ಟ್ ನನ್ನ ಮನೇಲಂತೂ ನನ್ಗಿತ್ತು ಗಿಲ್ಲಿನ ಇಷ್ಟಪಡ್ತಾರೆ ಅಥವಾ ಕ್ಯಾಪ್ಟನ್ಸಿ ಒಟ್ಟಿಗೆ ಅವ್ನ ಫೋಟೋ ಹಾಕ್ತಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬಾ ಸರ್ಪ್ರೈಸಿಂಗ್ ಅನ್ಸಲಿಲ್ಲ. ಪ್ರಾಬಬ್ಲಿ ಮನೆಯವ್ರು ಎಲ್ಲರಿಗೂ ಓಕೆ ಬಂದವ್ರು ಇಷ್ಟಪಟ್ಟಿರ್ತಾರೆ ಅವನ್ನ ಅಂತ ಒಂದು ಫೀಲ್ ಇತ್ತು. ಸೊ ತುಂಬಾ ಶಾಕಿಂಗ್ ಅಥವಾ ಸರ್ಪ್ರೈಸ್ಡ್ ಅಂತ ಅನ್ಸಲಿಲ್ಲ. ಓಕೆ, ಇವಾಗ ಬಿಗ್ ಬಾಸ್ ಒಂದ್ ಕಡೆ ಆದ್ರೆ ನೀವು ಸೀರಿಯಲ್ ಕೂಡ ಮಾಡಿದಿರಿ, ಆ ಸೀರಿಯಲ್ ಫ್ಯಾನ್ ಬೇಸ್ ನಿಮಗೆ ಹೇಗಿತ್ತು ಅಂತ? ಹೆಲ್ಪ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಕರಿಮಣಿ ಅವಾಗ ಮುಗ್ದಿತ್ತು, ನಂದು ಶೋ ಅವಾಗ ಮುಗ್ದಿತ್ತು. ಅಂಡ್ ನಮ್ಮ ಸೀರಿಯಲ್ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಮ್ಮ ಅಮ್ಮನೇ ಆಕ್ಚುಲಿ ಬಂದ್ಮೇಲೆ ಏನ್ ಹೇಳಿದ್ರು ಅಂದ್ರೆ, ನಾನು ಪ್ಲೇ ಮಾಡಿದ ಕ್ಯಾರೆಕ್ಟರ್ಗಿಂತ ನೀನ್ ಆಕ್ಚುಲಿ ಚೆನ್ನಾಗಿದ್ದೆ, ವಿ ಆರ್ ಹ್ಯಾಪಿ ನೀನ್ ಇದ್ದಿದ್ದ ರೀತಿಗೆ. ಒಂದು ಏನು ನಿನ್ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ದೆ ಆಡ್ದೆ, ಏನೋ ಆಟಕ್ಕೋಸ್ಕರ ಒಂದು ಟ್ರ್ಯಾಕ್ ಮಾಡ್ಕೊಂಡಿದ್ದು ಅಥವಾ ಏನೋ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದು. ನಂಗೆ ಅದೊಂದು ಅಲಿಗೇಷನ್ ಬರುತ್ತೆ ರಿಷಾ ಬಂದಾಗ, ಅವಳು ಸೀರಿಯಲ್ ಕ್ಯಾರೆಕ್ಟರ್ನೇ ಮೇಂಟೈನ್ ಮಾಡ್ತಿದ್ದಾಳೆ, ಮುಖವಾಡ ಹಾಕೊಂಡೆ ಆಡ್ತಿದ್ದಾಳೆ ಅಂತ. ನಾ ಕೊನೆವರೆಗೂ ಐ ಥಿಂಕ್ ನಾನು ಒಂದೇ ಥರ ಇದ್ದೆ. ಅದೇನೋ ಚೇಂಜ್ ಮಾಡ್ಕೊಂಡೆ ಗೇಮ್ಗೋಸ್ಕರ ಅಂತ ನನಗೆ ಅನಿಸ್ಲಿಲ್ಲ. ಸೊ ಸೀರಿಯಲ್ ಫ್ಯಾನ್ಸ್ ಕೂಡ ಅದನ್ನ ಇಷ್ಟಪಟ್ರು ಅನ್ಸುತ್ತೆ. ಬಹುಶಃ ನಿಮ್ ಸ್ಟ್ರೆಂತ್ ಅದೇ ಆಗಿತ್ತು ಅನ್ಸುತ್ತೆ. ಬಿಕಾಸ್ ಒಂದ್ಸಲಿ ನಾ ಮಾತಾಡುವಾಗ, ಗಿಲ್ಲಿ ಜೊತೆನೆ ಮಾತಾಡುವಾಗ ಅವ್ನು ಹೇಳ್ತಾನೆ, ಅವ್ನು ಯಾವಾಗ್ಲೂ ರೇಗ್ಸಿರ್ತಾನೆ, ನಿನ್ನೆ ಯಾವಾಗ ಹೋಗ್ತೇನೆ ಒಂಥರ ಪಾರ್ತೇನೆ ಒಂಥರ, ನೀನ್ ಹಂಗೆ ಬೆಳ್ಕೊಂಡ್ಬಿಡ್ತೀಯ ಅನ್ಕೊಂಡು ರೇಗ್ಸಿರ್ತಾನೆ. ನಿಂಗೆ ಯಾಕೋ ಅನ್ಸುತ್ತೆ ನಾನು ಉಳ್ಕೋತೀನಿ ಅಂತ. ಯಾರಿಗ್ ಗೊತ್ತ, ಅದು ಸೀರಿಯಸ್ ಆಗುತ್ತೆ ಕಾನ್ವರ್ಸೇಷನ್. ಅವ್ನು ಸೀರಿಯಸ್ ಆದಾಗ ಒಳ್ಳೆ ಕಾರಣಗಳು ಕೊಟ್ಟೆ ಹೇಳ್ತಾನೆ. ಯಾರಿಗ್ ಗೊತ್ತು, ನೀನ್ ಸೈಲೆನ್ಸೇ ಇಷ್ಟ ಆಗ್ತಿರ್ಬೋದು ಹೊರಗಡೆ, ನೀನ್ ಕಮ್ಮಿ ಮಾತಾಡೋದು ಅಥವಾ ಬೇಕಾಗಿದ್ ಕಡೆ ಮಾತಾಡೋದೇ ಇಷ್ಟ ಆಗಿರ್ಬೋದಲ್ವಾ ಅನ್ಕೊಂಡು ಹೇಳ್ತಿರ್ತಾನೆ. ಓಕೆ, ಒಂದು ಟ್ರಾಲ್ ಬಗ್ಗೆ ಮಾತ್ರ ಹೇಳ್ಬಿಡ್ತೀನಿ, ಇದನ್ನ ನೀವು ಸ್ಪೋರ್ಟಿವ್ ಆಗಿ ತಗೊಬೇಕು. ಏನು ಅಂದ್ರೆ, ಇನ್ ಕೇಸ್ ಗಿಲ್ಲಿ ಏನಾದ್ರು ಇರ್ಲಿಲ್ಲ ಅಂದ್ರೆ ಕಲರ್ಸ್ ಅವ್ರು ನಿಮಗೇನೆ ಬಿಗ್ ಬಾಸ್ ವಿನ್ನರ್ ಮಾಡ್ಬಿಟ್ಟಿದ್ರು ಅಂತ ವೈರಲ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು. ಗಿಲ್ಲಿ ಯಾಕಿದೆ ಸೀಸನ್ ಹಾಗಾದ್ರೆ? ಅದೆಲ್ಲ ತುಂಬಾ ಸುಳ್ಳು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರನ್ನೂ ಗೆಲ್ಸಲ್ಲ. ಒಂದು ಚಾನೆಲ್ ಕೂಡ ಒಬ್ರನ್ನ ಗೆಲ್ಸ್ತಾರೆ ಅಂದ್ರೆ ಅದು ತುಂಬಾ ಸುಳ್ಳಾಗತ್ತೆ. ಡಿಸರ್ವಿಂಗ್ ಇರೋರೇ ಗೆಲ್ತಾರೆ. ಯಾಕಂದ್ರೆ ಜನರು ಓಟಿಗೆ ಐ ಥಿಂಕ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಚಾನೆಲ್ ಕೂಡ. ಈ ಶೋ ನಡೀತಿದೆ ಎವ್ರಿ ಇಯರ್. ಬಿಗ್ ಬಾಸ್ ಬಂದಾಗ ಒಂದು ಚಾನೆಲ್ದು ಇದೇ ಚೇಂಜ್ ಆಗತ್ತೆ. ಒಂದು ಶೋ ಅಥವಾ ಸುದೀಪ್ ಸರ್ ಬರೋದು ಅದಕ್ಕೆಲ್ಲ ಅಷ್ಟು ವ್ಯಾಲ್ಯೂ ಇರ್ಬೇಕಾದ್ರೆ ಅದು ಆಗ್ತಿರೋದೇ ಜನರಿಂದ ಅನ್ಬೇಕಾದ್ರೆ ಆ ವೋಟ್ಸ್ನ ಅವರು ಡಿಸ್ಕಾರ್ಡ್ ಮಾಡ್ತಾರೆ ಅಂತ ಅಂತೂ ಅನ್ಸಲ್ಲ. ಸೊ ಅದ್ರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದ್ದಾರೆ. ಓಕೆ, ಕ್ಯಾಪ್ಟನ್ಸಿಯಿಂದ ಗಿಲ್ಲಿಗೆ ಏನಾದ್ರು ನೆಗೆಟಿವ್ ಆಗಿದೆ ಅನ್ಸುತ್ತಾ ನಿಮ್ಗೆ? ಕ್ಯಾಪ್ಟನ್ಸಿಯಿಂದ ಅವನಿಗೆ ನೋ, ಐ ಡೋಂಟ್ ಥಿಂಕ್ ಸೊ ನೆಗೆಟಿವ್ ಆಗಿದೆ ಅಂತ. ಬಟ್ ಲಾಸ್ಟ್ ವೀಕ್ ಏನಾಗುತ್ತೆ, ಒಂದು ಇನ್ಸಿಡೆಂಟ್ ಆಗುತ್ತೆ ಗಾರ್ಡನ್ ಅಲ್ಲಿ. ಅಶ್ವಿನಿ ಮ್ಯಾಮ್, ಧ್ರುವಂತ್ ಮತ್ತೆ ನೀವು ಬಂದು ಫುಲ್ಲು ಅವಾಗ ಚಾರ್ಜ್ ತಗೊಂತೀರಿ, ಎಲ್ಲ ಸೈಲೆಂಟ್ ಆಗಿರಿ ಅಂತ. ಆ ಮೂಮೆಂಟ್ ಅಲ್ಲಿ ನನ್ಗೆ, ನಾನು ಅವನ್ಗೂ ಹೇಳ್ತೀನಿ, ತುಂಬಾ ಟಾಕ್ಸಿಕ್ ಆಗಿ ಕಾಣಿಸ್ತಿದೆ, ನೀನ್ ತರಾನೇ ಅನ್ಸ್ತಿಲ್ಲ ನನಗೆ, ನಾನ್ ನೋಡಿದ್ ಗಿಲ್ಲಿ ತರಾನೇ ಅನ್ಸ್ತಿಲ್ಲ ಕಣೋ ಅಂತ. ಬಟ್ ಅದು ಅವನೊಬ್ಬನೇ ಆಗಿರಲ್ಲ, 3 ಜನನು ತುಂಬಾ ಟಾಕ್ಸಿಕ್ ಅನ್ಸ್ಬಿಡ್ತಾರೆ. ಯಾಕಂದ್ರೆ ಅಶ್ವಿನಿ ಮ್ಯಾಮ್ ಅಷ್ಟು ಕಾಮ್, ನಾನು ಕಂಪೋಸ್ಡು ಅಥವಾ ನಾನು ಏಕವಚನ ಉಪಯೋಗಿಸಲ್ಲ ಅಂತ ಹೇಳೋರು ಏನೇನೋ ಒಂದು ಪಾಯಿಂಟಲ್ಲಿ ಎದ್ದು ನಿಂತ್ಕೊಂಡು ಏನೋ ಸೌಂಡ್ ಮಾಡ್ಕೊಂಡು ಏನೇನೋ ಹೇಳಕ್ಕೆಲ್ಲ ಶುರು ಮಾಡ್ಬಿಡ್ತಾರೆ. ನಿಂಗೇನ್ ಸೊಂಟ ಇಲ್ಲ, ಅದಿಲ್ಲ, ಮನೆ ಯಾರು ಮದ್ವೆ ಆಗ್ತಾರೆ ಅಂತೆಲ್ಲ. ನಾನು ಓಕೆ, ಅವ್ನು ಸರಿ ಇಲ್ಲ, ಅವ್ನು ಮಾತಾಡ್ತಿದ್ದಾನಲ್ವಾ, ನೀವು ಸರಿ ಇದ್ದೀರಾ ತಾನೆ, ಅದಕ್ಕೆ ತಾನೇ ನೀವು ಇಷ್ಟು ವಾರ ಹೋರಾಡಿರೋದು, ನೀವು ಅದೇ ಮಾತಾಡ್ತಿಲ್ಲ. ಸೊ ಆ ಸಿಚುಯೇಷನೇ ಟಾಕ್ಸಿಕ್ ಅನ್ಸ್ಬಿಡುತ್ತೆ. ಅದು ಒಂದು ಹಂಗೆ ಅನಿಸ್ತು. ಬಿಟ್ರೆ ಅವ್ನ ಕ್ಯಾಪ್ಟನ್ಸಿನ ಅವ್ನಿಗೆ ನೆಗೆಟಿವ್ ಆಯ್ತು ಅಂತ ಇಲ್ಲ ಅನ್ಸಲ್ಲ. ಓಕೆ, ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರ್ತಾರೆ? ಒಳಗಿದ್ದಿದ್ರೆ ನಾನು ಇರ್ಬೇಕಿತ್ತು ಅನ್ಫಾರ್ಚುನೇಟ್ಲಿ. ಬಟ್ ಗಿಲ್ಲಿ ಇರ್ತಾನೆ,
ಧನು ಇವಾಗ ಫೈನಲಿಸ್ಟ್ ಆಗಿರ್ತಾನೆ ಅನ್ಸುತ್ತೆ, ಯಾಕಂದ್ರೆ ಲಾಸ್ಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವನು ಇರ್ತಾನೆ. ರಕ್ಷಿತಾ ಇರ್ತಾಳೆ ಅನ್ಸುತ್ತೆ, ರಕ್ಷಿತಾ ಇರ್ತಾಳೆ. ಆ್ಯಂಡ್ ಐ ಡೋಂಟ್ ನೋ ಧ್ರುವಂತದು ಇಷ್ಟ ಆಗಿದೆಯಾ ಜನಕ್ಕೆ, ಅಥವಾ ನಂಗೆ ಆ್ಯಕ್ಚುಲಿ ವ್ಯಕ್ತಿತ್ವದ ಆಟ ಅಂತಂದರೆ ಧ್ರುವಂತ್ ಇರಬಾರ್ದು ಅಂತದೆ. ಬಟ್ ಜನಗಳಿಗೆ ಅವರು ಆ ಥರ ಆಡೋದು ಎಲ್ಲ ಇಷ್ಟ ಆಗಿ ಪ್ರಾಬಬ್ಲಿ ಅವ್ರು ಇದ್ದರೆ ಇರ್ಬೋದು. ಇನ್ನೊಬ್ರು ಅಶ್ವಿನಿ ಮ್ಯಾಮ್ ಇರ್ತಾರೆ. ಓಕೆ, ರಘು ಅವರು ಮತ್ತೆ ಕಾವ್ಯ ಇರೋದಿಲ್ಲ, ಇರಲ್ಲ ಅನ್ಸುತ್ತೆ. ಓಕೆ, ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ ಪ್ರಕಾರ? ಗಿಲ್ಲಿ ಗೆಲ್ತಾನೆ ಅನ್ಸುತ್ತೆ. ಯಾರು ಗೆಲ್ಬೇಕು? ಧನು ಗೆಲ್ಬೇಕು, ಇಲ್ಲ ಗಿಲ್ಲಿ ಗೆಲ್ಬೇಕು. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ ಕೈಂಡ್ ಆಫ್ ರ್ಯಾಪಿಡ್ ಫೈರ್. Okay. ನಾನು ಒಳಗಡೆ ನಿಮ್ಮ ಜೊತೆ ಇದ್ದಂತಹ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒನ್ ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಕರಿಬಸಪ್ಪ. ಗೊತ್ತೇ ಇಲ್ಲ, ಅರ್ಥಾಗಿದೆ, ಲೈಕ್ ಮನೇಲೂ ಗೊತ್ತಾಗ್ಲಿಲ್ಲ ಅವ್ರಿಗೇನು. ಆರ್ ಜೆ ಅಮಿತ್. ಅಮಿತ್ ಚೆನ್ನಾಗಿ ಮಾತಾಡ್ತಿದ್ದ, ಅನ್ಫಾರ್ಚುನೇಟ್. ಪಾಪ ಅವ್ರಿಗೆ ನಿಮ್ ಜೊತೆ ಬೇರೆ ಇದು ಏನೋ ಜಂಟಿಯಾಗಿ ಕಳಿಸ್ಬೇಕಿತ್ತಂತೆ, ಮಿಸ್ ಆಗ್ಬಿಡ್ತು. ಐದು ಅವ್ರು ಹೇಳ್ತಿರೋ ಒಳಗಡೆ ಇನ್ ಕೇಸ್ ನಾನು ಆಕ್ಚುಲಿ ನಿಮ್ನ ಜಂಟಿಯಾಗಿ ತಗೊಳ್ಳೋದಿದ್ದೆ, ಅವ್ರಿಗೆ ಆಪರ್ಚುನಿಟಿ ಇತ್ತು ಅಂತ ಹೇಳ್ತಿದ್ರು. ಓಕೆ, ಕಾಕ್ರೋಚ್ ಸುದಿ. ಅಷ್ಟು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅವರು. ಓಕೆ, ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು. ಕಾವ್ಯ. ಕಾವ್ಯ ಶಿ ಇಸ್ ಕೈಂಡ್ ಆಫ್ ಮೈ ಸಿಸ್ಟರ್ ಫೀಲಿಂಗ್ ಇದೆ ನಂಗೆ. ಗಿಲ್ಲಿ. ಟ್ರೂ ಎಂಟರ್ಟೈನರ್. ಜಾನ್ವಿ. ತುಂಬಾ ಏನೋ ಮಾಡ್ಬೇಕು ಅಂತಾನೆ ಇದ್ರು, ಏನಾರು ಪರವಾಗಿಲ್ಲ ಮಾಡ್ಬೇಕು, ನೆಗೆಟಿವ್ ಆದ್ರೂ ಪರವಾಗಿಲ್ಲ ಮಾಡ್ಬೇಕು. ಸೊ ದಟ್. ಅಶ್ವಿನಿ ಗೌಡ. ತುಂಬಾ ಸ್ವಲ್ಪ ಡ್ರಾಮಾ. ಅಶ್ವಿನಿ ಎಸ್ ಎನ್. ಆಶ್ ಕೂಡ ಮರ್ತೋಗಿದ್ದಾಳೆ. ಐ ಥಿಂಕ್ ಅವಳು ಇನ್ನೂ ಇರ್ಬೇಕಿತ್ತು. ಅಭಿಷೇಕ್. ಫ್ರೆಂಡ್. ಧನುಷ್. ಟಾಸ್ಕ್ ಮಾಸ್ಟರ್. ಧ್ರುವಂತ್. ಜೈ ಮಹಾಕಾಲ್. ಮಲ್ಲಮ್ಮ. ಸ್ವೀಟ್. ಓಕೆ, ರಕ್ಷಿತಾ. ವೆರಿ ಕ್ಲೇವರ್. ಮಂಜು ಭಾಷಿನಿ. ಅಮ್ಮ. ರಾಶಿಕಾ. ರಾಶಿಕಾ ಶಿ ಸ್ಟಿಲ್ ಡಿಪೆಂಡೆಂಟ್ ಸ್ವಲ್ಪ. ಮಾಳು. ಮಾಳು ಅಣ್ಣ. ಸತೀಶ್ ಕ್ಯಾಡಬನ್ಸ್. ಅವ್ರು ಇದ್ದಿದ್ದು 2-3 ವಾರ ಆದ್ರೆ ಎಷ್ಟು ಇಂಪ್ಯಾಕ್ಟ್ ಮಾಡಿದಾರೆ ನೋಡಿ ಕಂಟೆಸ್ಟೆಂಟ್ಗಳ ಮೇಲೆ. ನಾನು ನಿಜವಾಗ್ಲೂ ಶರ್ಟ್ ಎತ್ಕೊಂಡಿಲ್ಲ ನಿಮ್ದು, ಅದೊಂದೇ ಸೆಂಟೆನ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೌದೆಲ್ಲ ಕರೆಕ್ಟ್. ಚಂದ್ರಪ್ರಭಾ. ಇಮೋಷನಲ್ ಪರ್ಸನ್. ರಘು. ತುಂಬಾ ನಾಲೆಜ್ ಇದೆ ಅವರಿಗೆ. ಸೂರಜ್. ಸೂರಜ್ ವೈಬ್ ಮ್ಯಾಚ್ ಆಗ್ಲಿಲ್ಲ. ರಜತ್. ನಮ್ ಸೀಸನ್ ಅವ್ರು ಅಲ್ವಲ್ಲ ಅವರು, ಬಟ್ ಒಂದ್ ತಿಂಗಳಿದಾರೆ ನಿಮ್ ಜೊತೆ. ರಜತ್ ಕೂಡ ಅವರು ಒಂಥರ ಮಾಸಾಗೆ ಇದ್ರು. ನಿಮ್ ಸೀಸನ್ ಇಲ್ದೆ ಹೋದ್ರು ನಿಮ್ಮನ್ನ ನಾಮಿನೇಟ್ ಮಾಡಿದ್ದಾರೆ. ಐನೋ. ಚೈತ್ರ. ಅವರು ಒಂಥರ ಅಕ್ಕ ತರ. ಓಕೆ ಸ್ಪಂದನ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಿ, ಮತ್ತೆ ಈ ಹೊಸ ವರ್ಲ್ಡ್ಗೆ ಫ್ರೆಶ್ ಆಗಿ, ಅಂಡ್ ನೀವು ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ, ನಿಮ್ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಂದನ. ಹಾಗೆ ನ್ಯೂಸ್ ಫಸ್ಟ್ ಮತ್ತೆ ಸಿಂಪ್ಲಿ ಚೀಸ್ ಕಡೆಯಿಂದ ನಿಮ್ಗೊಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಇದೆ, ಇದನ್ನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇವಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ, ಬಹುಶಃ ಅದೆಲ್ಲ ಸಿಕ್ಕಿರಲ್ಲ ಒಳಗಿದೆಲ್ಲ, ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈಗಲೇ ಟ್ರೈ ಮಾಡ್ಬೇಕಾ? ಈಗಲೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಂದನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.